ತೋರಿಸಿದರೆ ಸಾಕಷ್ಟಲ್ಲಿ ನಾವು ಕೂಡ ಸ್ಲೈಡ್ ನೋಡಿದೀವಿ. ಬಟ್ ನಾವೊಂದು ಈಸಿ ಮೆಥಡ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಕಾಮನ್ ಆಗಿ ಒಂದು ಇಂಟ್ರಾಕ್ಷನ್ ಮಾಡಲಿ ನಾವು ಮುಂಚೆನೂ ಮಾಡ್ತಾ ಇದ್ವಿ. ಸೊ ಈಗ್ಲೂ ಕೂಡ ಅದನ್ನೇ ಮಾಡೋಣ. ಮೋಹನ್ ಸರ್, ನೀವೇ ಇವತ್ತು ಟೀಚರ್ ಆಗ್ಬೇಕಾಗುತ್ತೆ. ಆರ್ ಯು ರೆಡಿ? ಎಸ್ ಸರ್. ಓಕೆ. ಸೊ ವೆಂಕಟೇಶ್ ಸರ್, ನಾವು ನಿಮ್ಗೆ ಅದ್ರ ಬಗ್ಗೆ ಡೈರೆಕ್ಟ್ ರೆಫರಲ್ ಬಗ್ಗೆ ಏನು ಕ್ವೆಶನ್ಸ್ ಬರ್ಬೋದು, ಯಾವ ತರ ಏನೇನೆಲ್ಲ ಆಂಗಲ್ ಅಲ್ಲಿ ಕೇಳ್ಬೋದು, ಅದನ್ನ ನಾವು ನಿಮ್ಗೆ ಕೇಳಲಿಕ್ಕೆ ಹೊರಡ್ತೀವಿ. ನೀವು ಆನ್ಸರ್ ಕೊಡ್ಬೇಕಾಗತ್ತೆ. ಸೊ ಇಂಟ್ರಾಕ್ಷನ್ ಮಾಡೋ ಮುಖಾಂತರ ಮೊದಲಿಗೆ ಮೋಹನ್ ಸರ್, ಈ ಡೈರೆಕ್ಟ್ ರೆಫರಲ್ ಅಂದ್ರೆ ಏನು? ಓಕೆ ಸ್ನೇಹಿತರೆ, ಎಲ್ಲರಿಗೂ ವೇದಿಕೆಗೆ ಸ್ವಾಗತ. ನಾನು ಮೋಹನ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಭಾನುಪ್ರಕಾಶ್ ರಾಗಿ ಟೀಮ್. ಮಧು ಸರ್ ಇದ್ದೀರಾ? ಮಧು ಸರ್? ಎಸ್ ಸರ್, 100% ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಆಗುತ್ತೆ ನನಗೆ. ಎಸ್ ಆಫ್ ಕೋರ್ಸ್, ಡೆಫಿನೆಟ್ಲಿ ಸರ್, ಎನಿ ಟೈಮ್. ಓಕೆ ಸ್ನೇಹಿತರೆ, ಇದು ಒಂದು ಪ್ರತಿದಿನ ಒಂದೊಂದು ಟಾಪಿಕ್ ನಲ್ಲಿ ನಾವು ಡಿಸ್ಕಷನ್ ಮಾಡೋದ್ರಿಂದ ಇವತ್ತು ರಮೇಶ್ ಸರ್ ಕ್ವಶನ್ಸ್ ಕೇಳಿದ್ದಾರೆ. ಆ ಒಂದು ಟಾಪಿಕ್ ನ ಇವತ್ತು ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬಟ್ ಒಂದು ಟಾಪಿಕ್ ಡೈಲಿ ಅಂತಂದಾಗ ಅದು ಅರ್ಥ ಆದ್ಮೇಲೆ ಇನ್ನೊಂದು ಟಾಪಿಕ್ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ರಮೇಶ್ ಸರ್ ರಿಪೀಟ್ ಮಾಡ್ತೀರಾ ಕ್ವಶನ್? ಎಸ್ ಸರ್. ಸೊ ನಮ್ಮ ಆಕ್ಚುಲಿ ರೈನ್ ಬಿ ಎನ್ ಬಿ ನಲ್ಲಿ ಸರ್, ಈಗ ನಾನು 5 ಟೈಪ್ಸ್ ಆಫ್ ಇನ್ಕಮ್ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಮೊದಲನೇ ಇನ್ಕಮ್ ಅವ್ರ ಮೀಟಿಂಗ್ ಅಲ್ಲಿ ಹೇಳ್ತಾ ಇರ್ತಾರೆ, ಈಗ ಡೈರೆಕ್ಟ್ ರೆಫರಲ್ ಕೊಡ್ತಾರೆ 10% ಅಂತ ಹೇಳ್ಬಿಟ್ಟು. ಸೊ ಈ ಡೈರೆಕ್ಟ್ ರೆಫರಲ್ ಅಂದ್ರೆ ಏನು, ಎಲ್ಲಿಂದ ಬರುತ್ತೆ? ಡೈರೆಕ್ಟ್ ರೆಫರಲ್ ಅಂದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ರೈನ್ ಡಿ ಎನ್ ಬಿ ಇದು ವರ್ಕಿಂಗ್ ಇನ್ಕಮ್. ಓಕೆ. ವರ್ಕಿಂಗ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ, ವರ್ಕಿಂಗ್ ಅಂತಂದ್ರೆ ಏನು, ನಾವು ಜನಗಳ ಜೊತೆ ವರ್ಕ್ ಮಾಡ್ಬೇಕಾಗತ್ತೆ. ಜನಗಳ ಕನೆಕ್ಟಿವಿಟಿ ಇದ್ದೇ ಇರುತ್ತೆ ಯಾವುದೇ ಬಿಸ್ನೆಸ್ ಆಗ್ಲಿ. ಸೊ ಡೈರೆಕ್ಟ್ ಅಂತಂದಾಗ ಈ ಬಿಸ್ನೆಸ್ ಗೆ ನೀವು ಬಂದು ಫಸ್ಟ್ ಅರ್ಥ ಮಾಡ್ಕೊಂಡು ಆಕ್ಟಿವೇಶನ್ ತಗೋತೀರಿ. ಅಂದ್ರೆ ನೀವು ಅರ್ಥ ಮಾಡ್ಕೊಂಡು ನಾವು ಕೂಡ ದುಡಿಬೇಕು ಅಂತ ನೀವು ಬಂದ ಮೇಲೆ ಮಿನಿಮಮ್ 2 ಮೆಂಬರ್ಸ್ ನ ನಾವು ತರಬೇಕಾಗತ್ತೆ. ಸೊ ಈ ಮಿನಿಮಮ್ 2 ಮೆಂಬರ್ಸ್ ಯಾರಿರ್ತಾರೆ ಅದು ನಿಮ್ಮ ಡೈರೆಕ್ಟ್ ಆಗುತ್ತೆ. ಸೊ ಅವ್ರು ಏನ್ ಪೇ ಮಾಡಿ ಬರ್ತಾರೆ ಅದರಲ್ಲಿ 10% ನೀವೊಂದು ಬೆನಿಫಿಟ್ ಪಡಿತೀರಿ ನಿಮ್ಮ ಟೀಮ್ ಇಂದ. ನೀವು ಒಬ್ಬರು ತರ್ತಿರಲ್ಲ, ಅದ್ ಇನ್ನೊಂದು ಅರ್ಥ ಮಾಡ್ಕೋಬೇಕು. ಒಬ್ರು ಬಂದು ಒಬ್ರು ಬಂದ್ರೆ ಲೆಫ್ಟ್ ಟು ರೈಟ್ ಬಂದು ಮ್ಯಾಚಿಂಗ್ ಮಾಡಿ ಕೊಡ್ತಾರಲ್ಲ, ಆ ತರದ 10% ಅಲ್ಲ ಡೈರೆಕ್ಟ್ ರೆಫರ್. ನಮ್ಮಲ್ಲಿ ಆ ತರ ಬರೋದಿಲ್ಲ. ಯಾರು ಗಾಬರಿ ಆಗ್ಬೇಡಿ, ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಬೇಡ. ಒಬ್ಬ ವ್ಯಕ್ತಿ ಬಂದಿದ್ದಾನೆ ರಮೇಶ್ ಸರ್, ಒಬ್ಬ ವ್ಯಕ್ತಿ ಕರ್ಕೊ ಬಂದಿದ್ದೀರಿ ಅಂತಂದಾಗ ಅವ್ನ್ ಏನ್ ಪೇಮೆಂಟ್ ಮಾಡಿ ಎಂಟ್ರಿ ಆಗ್ತಾನೋ ಅದ್ರಲ್ಲಿ 10% ಒಬ್ಬ ಬಂದ್ರು ಕೂಡ ಇಮಿಡಿಯೇಟ್ ಜನರೇಟ್ ಆಗುತ್ತೆ. ಇದನ್ನ ನಾವು ಡೈರೆಕ್ಟ್ ರೆಫರಲ್ ಅಂತ ಹೇಳಿ. ಓಕೆ. ಸೊ ಇದು ಡೈರೆಕ್ಟ್ ಅಂದ್ರೆ ನಾನು ಜಾಯ್ನ್ ಆಗಿ ನಾನು ಒಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ನನ್ಗೆ 10% ಬರುತ್ತೆ ಅಂತ ಹೇಳ್ತೀರಾ? ಅಂದ್ರೆ ಜೋಡಿ ಏನ್ ಬರ್ಬೇಕಾಗಿಲ್ಲ, ಇಮಿಡಿಯೇಟ್. ಓಕೆ. ಸೊ ಇದು ಈ ಡೈರೆಕ್ಟ್ ರೆಫರಲ್ ಒಬ್ಬನ್ ಕರ್ಕೊಂಡ್ ಬಂದಿದ್ದೀನಿ, ನಾನು ಜಾಯ್ನ್ ಮಾಡಿಸಿದೀನಿ, 10% ನನಗೆ ಬಂತು. ಈ ವ್ಯಕ್ತಿಯಿಂದ ಒಂದೇ ಸಲ ಅಷ್ಟೇ ಬರುತ್ತಾ? ಸರ್ ಮಾರ್ಕೆಟ್ ಅಲ್ಲಿ ನೀವೆಲ್ಲ ನೋಡಿರೋದು ಒಂದೇ ಸರಿ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ 100% ಇಲ್ಲಿನ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದೇ ಸರಿ ಡೈರೆಕ್ಟ್ ರೆಫರ್ ನಿಮ್ಗೆ ಸಿಗೋದು ಯಾವುದೇ ಪ್ರಾಜೆಕ್ಟ್ ಆಗ್ಲಿ. ಬಟ್ ರೈನ್ ಬಿ ಎನ್ ವಿ ಅಲ್ಲಿ ನೀವು 15 ಸರಿ ಡೈರೆಕ್ಟ್ ರೆಫರ್ ತಗೋತೀರಿ. ಅಂದ್ರೆ 15 ಸರಿ ಎಂಟ್ರಿ ಆಗ್ತೀರಿ ಅಂತಲ್ಲ, 15 ಸರಿ ಅಪ್ಗ್ರೇಡ್ ಆಗ್ತೀರಿ. ಒಂದ್ ಸರಿ ಬಂದ ಮೇಲೆ ನಮ್ಮ ಸಿಸ್ಟಮ್ ಏನಿದೆ ಅಂತಂದ್ರೆ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡೋ ಪ್ರೋಗ್ರಾಮ್. ಕಮ್ಯುನಿಟಿ ಅಂತಂದ್ರೆ ಏನು, ಒಂದು ಜನಸಂಖ್ಯೆ ಬೇಕು. ಯಾತಿಗೆ ಜನಸಂಖ್ಯೆ ಬೇಕು ಅಂತಂದಾಗ ನಮ್ದು ಬಿ ಎನ್ ಬಿ ಅಂತ ಏನಿದೆ, ಇದೊಂದು ಕ್ರಿಪ್ಟೋ ಕರೆನ್ಸಿ. ಇದಕ್ಕೊಂದು ಡಿಮ್ಯಾಂಡ್ ಬರ್ಬೇಕು. ಆ ಡಿಮ್ಯಾಂಡ್ ಬರೋದು ಹೆಂಗಿದೆ, ಪಬ್ಲಿಸಿಟಿ ಅಂದ್ರೆ ಪಬ್ಲಿಕ್ ಬೇಕು. ಪಬ್ಲಿಕ್ ಅಂತಂದಾಗ ಒಂದ್ಸರಿ ಬಂದು ನೀವು ಎಂಟ್ರಿ ಆಗ್ತೀರಿ, ನೀವೇನ್ ಇನ್ಕಮ್ ತಗೋತೀರಿ ಅಥವಾ ನಿಮ್ಮ ಟೀಮ್ ಇಂದ ಇನ್ಕಮ್ ತಗೋತೀರಿ. ಅಗೈನ್ ಆ ವ್ಯಕ್ತಿ ಬಿಗಿನರ್ಸ್ ರ್ಯಾಂಕ್ ಇಂದ ಇನ್ಫ್ಲೂಯೆನ್ಸ್ ರ್ಯಾಂಕ್ ಅಂತ ಬರುತ್ತೆ ನಮ್ಮಲ್ಲಿ. ಅದಕ್ಕೆ ಎಂಟ್ರಿ ಆದ ತಕ್ಷಣ ನಿಮ್ಮ ಟೀಮ್ನವರು ಅಗೈನ್ ಅಲ್ಲೂ ಸಿಗುತ್ತೆ ನಿಮ್ಗೆ. ಅಂದ್ರೆ ಒಂದು ಸರಿ ಅಲ್ಲ, 15 ಸರಿ ನೀವು ಡೈರೆಕ್ಟ್ ರೆಫರ್ ತಗೋತೀರಿ. ಇದು ರೈನ್ ಬಿ ಎನ್ ಬಿ ಯ ವಿಶೇಷತೆ. ಸೂಪರ್ ಸರ್. ಅಂದ್ರೆ ನಾನು ಕರ್ಕೊಂಬರಂತ ವ್ಯಕ್ತಿನ ನಾನು ಅವ್ರ ಜೊತೆಲಿದ್ದು ಅವ್ರಿಗೆ ನಾಲೆಜ್ ಕೊಡ್ತಾ ಇದ್ದೆ. ಅವ್ರು ಪ್ರತಿ ಸಲ 15 ಲೆವೆಲ್ ರ್ಯಾಂಕ್ ಅನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೇವನು 10%. ಅಂದ್ರೆ ಮೊದಲು ಏನ್ ಬಂದಿರುತ್ತೆ 10% ಅಷ್ಟೇ ಅಮೌಂಟ್ ಬರೋದಿಲ್ಲ, ಅದಕ್ಕಿಂತ ಜಾಸ್ತಿ ಬರುತ್ತಾ? ಅಷ್ಟೇ ಬರುತ್ತೆ ಸರ್? ಆ ಪ್ಯಾಕೇಜ್ ಗೆ ಸರ್ ಒಂದೊಂದು ಅಪ್ಗ್ರೇಡ್ಗೂ ಒಂದೊಂದು ಅಮೌಂಟ್ ಬೇರೆ ಬೇರೆ ಇರುತ್ತೆ. ಆ ಅಪ್ಗ್ರೇಡ್ ಯಾವ ಅಮೌಂಟ್ ಅವ್ರು ಮಾಡ್ಕೋತಾರೋ ಅದ್ರ 10% ಡಿಫ್ರೆಂಟ್ ಆಗಿರುತ್ತೆ, ಒಂದೇ ಅಮೌಂಟ್ ಇರಲ್ಲ. ನೀವು ಬಿಗಿನರ್ ಬಂದಾಗ ಬಿಗಿನರ್ 0.0044 ಅಂತ ಏನ್ ಹೇಳ್ತೀವಿ, ಅದರಲ್ಲಿ 10% ಆಗುತ್ತೆ. ಅದೇ ತರ ವೇರಿಯೇಷನ್ ಇರುತ್ತೆ, ಮತ್ತೆ ದೊಡ್ಡ ಅಮೌಂಟ್ ಇರುತ್ತೆ. ಸೊ ಇದು ಖುಷಿ ಕೊಡುವಂತ ಒಂದು ಇನ್ಕಮ್ ಸರ್ ಇದು. ನೀವ್ ಹೇಳ
ಪ್ರಕಾರ ಒಂದೊಂದು ಲೆವೆಲ್ ಏನ್ ಅಪ್ಗ್ರೇಡ್ ಮಾಡಿದಾಗ ನಮ್ಗೆ ಅದು 10% ಇದ್ರೂ ಕೂಡ ಅದು ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ, ಯಾಕಂದ್ರೆ ಪ್ಯಾಕೇಜ್ ಮೇಲೆ ಹೋಗುತ್ತೆ. ಹೌದು ಹೌದು. Okay. ಆಮೇಲೆ ನಮ್ಮಲ್ಲಿ ಇಷ್ಟಕ್ಕೆ ತಗೋಬೇಕು ಅಂತ ಏನಿಲ್ಲ. ಈಗ 10% ನಿಮ್ಮ ಇಬ್ರು ಬಂದಿದ್ದಾರೆ, ಆ ಇಬ್ರು ಅವ್ರಿಗೊಂದು ಚಾರ್ಟ್ ಅಂತ ಇರುತ್ತೆ, ನಮ್ಮೊಂದು ಸಿಸ್ಟಮ್ ಅಂತ ಇರುತ್ತೆ. ಅವ್ರು ಯಾವ ಪ್ಯಾಕೇಜ್ ಬೇಕಾದ್ರೂ ತಗೊಬಹುದು. ಆ ಯಾವ ಪ್ಯಾಕೇಜ್ ಅವ್ರು ಬೈ ಮಾಡ್ತಾರೋ ಅಥವಾ ಎಂಟ್ರಿ ಆಗ್ತಾರೋ ಅಥವಾ ಅಪ್ಗ್ರೇಡ್ ಆಗ್ತಾರೋ ಅದರಲ್ಲಿ 10%. ಓಕೆ ಓಕೆ ಸೂಪರ್. ವೆಂಕಟೇಶ್ ಸರ್, ನಿಮ್ಗೆ ಕ್ವಶನ್ ಇದೆಯಾ? ಹೇಳಿ ಸರ್. ಬೋರ್ಡ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಓಕೆ, 10%. ಈಗ ಅದೊಂದು ಇಮೇಜ್, ಇದೊಂದು ಜಿನಾಲಜಿನ ಬರೀರಿ ಸರ್ ನೀವಲ್ಲಿ. ಮೋಹನ್ ಸರ್ ಹೇಳಿದ್ರು, ಈಗ ನಾನಿದ್ದೀನಿ. ಎಸ್ ಸರ್, ನಾನು ಒಬ್ರಿಗೆ ತಂದೆ. ಅದು ಎಲ್ಲಿ ಕೂತ್ಕೊಳ್ಳುತ್ತೆ ಸರ್ ಮೋಹನ್ ಸರ್? ಒಬ್ರು ತಂದ್ರೆ ನಾನು ಫಸ್ಟ್ ಸರ್ ನಮ್ಮಲ್ಲಿ ಲೆಫ್ಟ್ ರೈಟ್ ಏನ್ ಹೇಳ್ತೀವೋ ಅದರಲ್ಲಿ ಟಾಪ್ ಟು ಬಾಟಮ್ ಅಂತ ಇರುತ್ತೆ. ಕ್ವಶನ್ Okay. ಚಾರ್ಟ್ ನೋಡಿ, ನೀವು ಒಬ್ಬ ವ್ಯಕ್ತಿ ತಂದಿದ್ದೀರಿ ಅಂತಂದಾಗ ಫಸ್ಟ್ ಲೆಫ್ಟ್ ಗೆ ಕವರ್ ಮಾಡುತ್ತೆ, ಎರಡನೇ Okay. ವ್ಯಕ್ತಿ ಬಂದಾಗ ರೈಟ್ ಗೆ ಕವರ್ ಮಾಡುತ್ತೆ. ಓಕೆ. ವೆಂಕಟೇಶ್ ಸರ್. ಸರ್ ಹೇಳಿ ಸರ್, ನಮಸ್ಕಾರ. ಓಕೆ ಸರ್, ಈಗ ನಾನು ತಂದೆ ಬಂದು ಲೆಫ್ಟ್ ಅಲ್ಲಿ ಕೂತ್ಕೊಂಡ್ರು. ಈಗ ನನ್ಗೆ ಸ್ಪಿಲ್ ಬೇರೆ ಬರುತ್ತೆ ಅಂತ ಹೇಳಿದ್ರಿ ಪ್ರೆಸೆಂಟೇಶನ್ ಅಲ್ಲಿ. ಸೊ ಸ್ಪಿಲ್ ಬಂದ್ಬಿಟ್ಟು ನನ್ಗೀಗ ನನ್ನ ಅಪ್ಲೈನ್ ಇಂದ ಸ್ಪಿಲ್ ಬಂದ್ಬಿಟ್ಟು ರೈಟ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಪಿ. ಅದು ನಂದಲ್ಲ. ಬಿ ಹಾಕಿ ಸರ್ ಅಲ್ಲಿ, ರೈಟ್ ಅಲ್ಲಿ ರೈಟ್ ಸರ್ ಆ ಕಡೆ. ಸೊ ಮೋಹನ್ ಸರ್, ಈಗ ನಿಮಗೆ ಕಾಣಿಸ್ತಾ ಇದೆ ಟ್ರೀ, ಇದು ನಂದಲ್ಲ, ನಾನ್ ತಂದಿಲ್ಲ, ಬಟ್ ನಮ್ಮ ಮೇಲ್ಗಡೆಯಿಂದ ಸ್ಪಿಲ್ ಬಂದಿದೆ. ಸೊ ಈಗ ನಾನು ಎರಡನೇ ವ್ಯಕ್ತಿ ಕೊಟ್ರೆ ಎಲ್ಲಿ ಕೂತ್ಕೊಳ್ಳುತ್ತೆ? ಅಲ್ಲಿಂದ ನಂಗೆ ಈ ಲೆಫ್ಟ್ ಅಲ್ಲಿ ಕೂತ್ಕೊಳುತ್ತಾ, ರೈಟ್ ಅಲ್ಲಿ ಕೂತ್ಕೊಳ್ಳುತ್ತಾ? ಸರ್ ಅಲ್ಲಿ ಪ್ಲೇಸ್ಮೆಂಟ್ ಎಲ್ಲಿ ಖಾಲಿ ಇರ್ತದೆ ಅಲ್ಲಿ ಹೋಗಿ ಅದು ಕವರ್ ಮಾಡುತ್ತೆ ಅಂತ ನಾನು ಹೇಳಿದೆ. ಈ ನಮ್ಮ ಸಿಸ್ಟಮ್ ಅಲ್ಲಿ ಇರೋದೇ ಹಾಗೆ. ಆದ್ರೆ ನಿಮ್ಮ ಪ್ಲೇಸ್ಮೆಂಟ್ ರೈಟ್ ಸೈಡ್ ಅಲ್ಲಿ ಒಂದು ವ್ಯಕ್ತಿ ಕವರ್ ಆಗಿದ್ದಾನೆ ಅಂತಂದ್ರೆ ಅವ್ರು ನಿಮ್ಮವರಲ್ಲ. ಅಂದ್ರೆ ನೀವು ಡೈರೆಕ್ಟ್ ಆಗಿ ತಂದ ವ್ಯಕ್ತಿ ಅಲ್ಲ ಅವರು. ನಿಮ್ಮ ಅಪ್ಲೈನ್ ಏನಿರ್ತಾರೆ ಅವರು ಕೂಡ ಲೆಫ್ಟ್ ರೈಟ್ ಅಂತ ಇರುತ್ತೆ, ಅವ್ರದ್ದು ಲೆಫ್ಟ್ ರೈಟ್ ಕವರ್ ಆಗಿರ್ತದೆ. ನೆಕ್ಸ್ಟ್ ಖಾಲಿ ಎಲ್ಲಿ ಇರ್ತದೆ ಅಲ್ಲಿ ಬಂದು ಕೂತ್ಕೊಳ್ಳೋದ್ರಿಂದ ಅವ್ರು ನಿಮ್ ಡೈರೆಕ್ಟ್ ಅಲ್ಲ, ಅವ್ರು ನಿಮ್ಮ ಅಪ್ಲೈನ್ ಡೈರೆಕ್ಟ್ ಅಂತಂದಾಗ ನಿಮ್ಮ ಅಪ್ಲೈನ್ಗೆ 10% ಹೋಗುತ್ತೆ, ನಿಮಗ್ ಬರಲ್ಲ. ಓಕೆ, ನನ್ಗೆ ಡೈರೆಕ್ಟ್ ಆಗಿ ಕೂತ್ಕೊಂಡಿದ್ರು ವೆಂಕಟೇಶ್ ಸರ್, ನೀವು ಮಾತಾಡಿ, ಅದು ಸ್ಕ್ರೀನ್ ಹೋಗ್ಬಿಡುತ್ತೆ. ಓಕೆ, ನಾನು ನನ್ಗೆ ಡೈರೆಕ್ಟ್ ಆಗಿ ಕೂತ್ಕೊಂಡಿದ್ರು ಕೂಡ ಅದು ನನಗೆ 10% ಡೈರೆಕ್ಟ್ ಬರೋದಿಲ್ಲ. ಸೊ ಯಾಕೆಂದ್ರೆ ಅದು ನಮ್ಮ ಅಪ್ಲೈನ್ ಕೊಟ್ಟಿರೋದ್ರಿಂದ ಅಪ್ಲೈನ್ ಹೋಗುತ್ತೆ. ಬಟ್ ಈಗ ನಾನು ಇನ್ನೊಂದು ಡೈರೆಕ್ಟರ್ ಕೊಟ್ಟಾಗ ನೀವ್ ಹೇಳ್ತೀರಾ ಲೆಫ್ಟ್ ಇಂದ ರೈಟ್ ಗೆ ಅಂದಾಗ, ಲೆಫ್ಟ್ ಅಲ್ಲಿ ಇನ್ನೊಂದು ಕೊಡಿ ಸರ್, ಲೆಫ್ಟ್ ಸೈಡ್ ತೆಗಡೆ ಒಂದು ಕೊಡಿ ಸರ್, ಲೆಫ್ಟ್ ಸೈಡ್ ತೆಗಡೆ ಒಂದು, ಲೆಫ್ಟ್ ಸೈಡ್ ಈ ಕಡೆ. ನನ್ಗೆ ಸ್ಕ್ರೀನ್ ಕಾಣ್ತಾ ಇಲ್ಲ. ಓಕೆ, ಅಂದ್ರೆ ನಾವು ಮಾತಾಡ್ಬೇಕು, ನಾವು ಮಾತಾಡಿದ್ರೆ ಮಾತ್ರ ಸ್ಕ್ರೀನ್ ಕಾಣೋದು. ಓಕೆ ಸರ್, ಇಲ್ಲಿ ರಮೇಶ್ ಸರ್ ಒಂದು ವಿಚಾರ ಏನಂದ್ರೆ, ನಮ್ಮ ಒಂದು RainBnB ಅಲ್ಲಿ ಡೈರೆಕ್ಟ್ ರೆಫರಲ್ ಬೋನಸ್ ಅಂತ, ಅಂದ್ರೆ ಯಾರು ಒಬ್ಬ ವ್ಯಕ್ತಿ ಡೈರೆಕ್ಟ್ ಆಗಿ ಅವನ್ ಕಡೆಯಿಂದ ಡೈರೆಕ್ಟ್ ಆಗಿ ಈ ಸಿಸ್ಟಮ್ ಗೆ ಕರ್ತರ್ತಾರೋ, ಓಕೆನಾ, ಈ ಒಂದು ನಮ್ಮೊಂದು RainBnB ಗೆ ಕರ್ಕೊಂಡ್ ಬರ್ತಾರೋ, ಆ ವ್ಯಕ್ತಿ ಕಡೆಯಿಂದ 10% ಅಂತ ಸಿಗುತ್ತೆ, ಇಮಿಡಿಯೇಟ್ಲಿ ಸಿಗುತ್ತೆ. ಆ ವ್ಯಕ್ತಿ ಲಾಗಿನ್ ಆಗಿ ಆಕ್ಟಿವೇಟ್ ಆಗ್ತಾ ಇದ್ದಂಗೆನೆ ಸ್ಪಾಟ್ ಅಲ್ಲೇ ಸಿಗ್ಬಿಡುತ್ತೆ 10%. ಓಕೆನಾ, ಇಮಿಡಿಯೇಟ್ ಆಗಿ ಕೊಡ್ತಾರೆ. ಎಸ್, ಇಮಿಡಿಯೇಟ್ಲಿ. ಇಲ್ಲಿ ಯಾವುದೇ ಕಾರಣಕ್ಕೂ ವಾರಕ್ಕೆ, ತಿಂಗಳಿಗೆ, ಇಲ್ಲ ನಿಮ್ದು ಅದು ಡೈರೆಕ್ಟ್ ರೆಫರಲ್ ಬೋನಸ್, ಇಲ್ಲ ನಾನ್ ನಿಮ್ಗೆ ಒಂದು 3 ತಿಂಗಳು ಕೊಡ್ತೀನಿ, 4 ತಿಂಗಳು ಕೊಡ್ತಾರ ಇಲ್ಲ, ಆನ್ ಸ್ಪಾಟ್ ಇಮಿಡಿಯೇಟ್ಲಿ ಆ ವ್ಯಕ್ತಿ ಟಾಪ್ ಅಪ್ ಆಗಿದ್ದಾನೆ, ಆಕ್ಟಿವೇಶನ್ ಆಗಿದ್ದಾನೆ ಅಂದ್ರೆ ಆನ್ ಸ್ಪಾಟ್ ಅಲ್ಲೇ 10% ಬರುತ್ತೆ. ಒಂದು, ಆ ವ್ಯಕ್ತಿ ಕಡೆಯಿಂದ ಒಬ್ಬ ವ್ಯಕ್ತಿ ಎಂಟ್ರಿ ಆಗಿದ್ದಾನೆ, ಮೇ ಬಿ ಫಸ್ಟ್ ಲೆವೆಲ್ ಅಂತಾನೆ ತಿಳ್ಕೊಳ್ಳೋಣ. ಓಕೆನಾ, ಬಿಗಿನರ್ ಅಲ್ಲಿ ಬಂದಿದ್ದಾರೆ, ಜಸ್ಟ್ 350 ರೂಪಾಯಿಲಿ ಎಂಟ್ರಿ ಆಗಿದ್ದಾರೆ. ಆಕ್ಟಿವೇಶನ್ ಆಗಿದೆ ಅಂದ್ರೆ ಈ ವ್ಯಕ್ತಿ ಕಡೆಯಿಂದ ಇವ್ರಿಗೆ 10% ಅಂದ್ರೆ 35 ರೂಪಾಯಿ ಬರುತ್ತೆ. ಬರುತ್ತೆ. ಈ ರೀತಿ ಈ ವ್ಯಕ್ತಿ ಯಾರು ಈ ಸಿಸ್ಟಮ್ಗೆ ಯಾರು ಬಂದಿರ್ತಾರೋ, ಇನ್ಕ್ಲೂಡಿಂಗ್ ನಾನೇ ಅಂತ ತಿಳ್ಕೊಳ್ಳಿ, ಯಾರು ಬಂದಿರ್ತಾರೋ ಆ ವ್ಯಕ್ತಿ ಎಷ್ಟು ಜನ ಡೈರೆಕ್ಟ್ ರೆಫರಲ್ ತರ್ತಾರೋ, ಇಲ್ಲಿ ಇದು ಬಂದು ಏನ್ ಹೇಳಿ, ಮ್ಯಾಟ್ರಿಕ್ಸ್ ಬಂದು 2ನೇ. ಓಕೆನಾ, ಮೇ ಬಿ ಎಷ್ಟನ ತರ್ಬೋದು ಆ ವ್ಯಕ್ತಿ, 1, 2, 3 ಎಷ್ಟನ ತರ್ಬೋದು. ಸೊ ಆ ವ್ಯಕ್ತಿ ಡೈರೆಕ್ಟ್ ರೆಫರ್ ಮಾಡಿದಾರೆ ಅಂದ್ರೆ, ಇಬ್ಬರನ್ನ ಮಾಡಿ 3ನೇ ಅವರ್ನ ಮಾಡಿದ್ದಾರೆ ಅಂದ್ರೆ ಸ್ಕಿಲ್ ನೀವ್ ಹೇಳ್ತಾರಲ್ಲ ಆಟೋಮೆಟಿಕಲಿ. ಸೊ ಕೆಳಗಡೆ ಈ ಇಬ್ಬರ ವ್ಯಕ್ತಿಗಳ ಕೆಳಗಡೆ ಎಲ್ಲಿ ಖಾಲಿ ಇರುತ್ತೋ ಅಲ್ಲಿ ಕೂತ್ಕೊಡುತ್ತಾರೆ. ಇದು ಫಸ್ಟ್ ಲೆವೆಲ್ 2.
ಇಲ್ಲಿ ಸೆಕೆಂಡ್ ಅಂತ ಬರುತ್ತೆ, ಇಲ್ಲಿ ಸೆಕೆಂಡ್ ಅಂತ ಬರುತ್ತೆ. ಓಕೆ Maybe ಕ್ವಶನ್ ಈಗ- ಸರ್ ನನ್ನ ವೆಂಕಟೇಶ್ ಸರ್, ನನ್ನ ಕ್ವಶನ್ ಈಗ ಸಪೋಸ್ ನಂದು ರೈಟ್ ಲೆಫ್ಟ್ ಎರಡು ಕೂತ್ಕೊಂಡ್ಬಿಟ್ಟಿದೆ. ಈಗ ನಾನು ಡೈರೆಕ್ಟ್ ರೆಫರಲ್ ಇನ್ನೊಂದು ತರ್ತೀನಿ, ಅದಕ್ಕೂ ಹಾ. ಬರುತ್ತಾ? ಅದೆಲ್ಲಿ ಕೂತ್ಕೊಳುತ್ತೆ, ಅದಕ್ಕೂ ಬರುತ್ತಾ? ಇನ್ನೊಂದ್ಸಲ ಹೇಳಿ ಸರ್, ರಿಪೀಟ್ ದ ಕ್ವಶನ್. ನಂದೀಗ ರೈಟ್ ಟು ಲೆಫ್ಟ್ ಕಂಪ್ಲೀಟ್ ಆಗೋಯ್ತು. ಡೈರೆಕ್ಟ್ ರೆಫರಲ್ ಅಂದ್ರೆ ನಾವೆಲ್ಲ ಡೈರೆಕ್ಟ್ ಆಗಿ ಕೊಡ್ಬೇಕಂತ ಅನ್ಕೊಂಡಿದ್ದೆ ಹ್ಮ್. ಆಯ್ತಾ. ಹ್ಮ್. ಈಗ ನಾನು ಇಲ್ಲಿ ಎ ಮತ್ತೆ ಬಿ ನಂದು ಕೂತ್ಕೊಂಡ್ಬಿಟ್ಟಿದೆ 3. ಹ್ಮ್. ಈಗ ನಾನು ಮೂರನೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ತಂದೆ, ಮೂರನೇ ವ್ಯಕ್ತಿ Yes. ತಂದೆ. Yes. ಎಲ್ಲಿ ಕೂತ್ಕೊಳ್ಳುತ್ತೆ ಅಂಡ್ ನನಗೆ ಅಲ್ಲಿಂದ ಬರುತ್ತಾ ಡೈರೆಕ್ಟ್ ರೆಫರಲ್? ಖಂಡಿತ ನೋಡಿ, ಇಲ್ಲಿ ರಮೇಶ್ ಸರ್, ಈಗ ಇದು ನಿಮ್ಮ ಅಪ್ಲೈನ್ ಅಂದ್ರೆ ಮೇಲೆಗಡೆ ಇರುವಂತ ವ್ಯಕ್ತಿ ಕಡೆಯಿಂದ ಕೂತ್ಕೊಂಡಿದೆ, ಸ್ಪಿಲ್ ಆಗಿದೆ ಅಂತ ತಿಳ್ಕೊಳ್ಳಿ ಇವ್ರಿಬ್ರುನು. ಓಕೆನಾ? ಓಕೆ ಈ ಓಕೆ ಸಿಸ್ಟಮ್ ಅಲ್ಲಿ ಯಾವುದೇ ಕಾರಣಕ್ಕೂ ನೋಡಿ ಲೆಫ್ಟ್ ಟು ರೈಟ್ ಅಂತ ಇದೆ. ಓಕೆನಾ? ಬಟ್ ನೀವು ಡೈರೆಕ್ಟ್ ರೆಫರಲ್ ಮಾಡ್ತಿರಲ್ಲ, ಅವ್ರು ಲೆಫ್ಟ್ ಟು ರೈಟ್ ಕುತ್ಕೊಬೇಕಂತ ರೂಲ್ಸ್ ಇಲ್ಲ. ಓಕೆ ಕ್ಲಿಯರ್. ಅಂತಂದ್ರೆ ಓನ್ಲಿ ಲೆಫ್ಟ್ ಸೈಡ್ ಅಲ್ಲೇ ಬಂದು ಕುತ್ಕೊಂಡಿದ್ದಾರೆ ಇವ್ರಿಬ್ರು ಅಂದ್ರುನು ನೀವು Okay. ಇದ್ರಲ್ಲಿ ಎಲ್ಲಾ ಇನ್ಕಮ್ಗೂ ಕ್ವಾಲಿಫೈಡ್ ಆಗ್ತೀರಾ. ಇಲ್ಲಿ Okay. ಎಂಟ್ರಿ ಆದ್ರೂನು ಈ ವ್ಯಕ್ತಿಗಳು ಏನ್ ವರ್ಕ್ ಮಾಡ್ತಾರೋ ಅಂದ್ರೆ ಏನೊಂದು ಪ್ರತಿಯೊಂದು ಅಪ್ಗ್ರೇಡ್ ಗೆ ಎಂಟ್ರಿ ಆಗ್ತಾ ಇರ್ತಾರೋ ಪ್ರತಿಯೊಂದು ಅಪ್ಗ್ರೇಡ್ ಇಂದನು 10% ನಿಮ್ಗೆ ಸಿಗುತ್ತೆ ಸರ್. ಓಕೆ 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 ಈಗ ಓಕೆ ಗೊತ್ತಾಯ್ತು ಸರ್ ನನ್ಗೆ. ಅದು ಲೆಫ್ಟ್ ಅಲ್ಲಿ ಕೂತ್ಕೊಳ್ಳಿ ರೈಟ್ ಅಲ್ಲಿ ಕೂತ್ಕೊಳ್ಳಿ, ನಾನು ಡೈರೆಕ್ಟ್ ಆಗಿ ಕೊಡುವಂತದ್ದು ನನಗೆ 10% ಬರುತ್ತೆ ಅಂತ ಗೊತ್ತಾಯ್ತು. ಓಕೆ ಈಗ ಒಬ್ಬ ವ್ಯಕ್ತಿ ನನಗೆ ಡೈರೆಕ್ಟ್ ಆಗಿ ಕೊಟ್ಟಿರುವಂತ ವ್ಯಕ್ತಿ ಅವ್ರು 15 ಲೆವೆಲ್ ಕೂಡ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ವೀಕ್ಲಿನೋ ಮಂತ್ಲಿನೋ 15 ಲೆವೆಲ್ ರ್ಯಾಂಕ್ 15 ರ್ಯಾಂಕ್ ಅವ್ನು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಎಷ್ಟು ಸಿಗುತ್ತೆ ಸರ್ ನಂಗೆ ಒಬ್ಬ ವ್ಯಕ್ತಿಯಿಂದ? ಓಕೆ ಸರ್, ಇಲ್ಲಿ ಒಂದು ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರಾ ಸರ್. ನಾವುನು ತುಂಬಾ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದಿರಿ ರಮೇಶ್ ಸರ್. ಓಕೆನಾ? ಓಕೆ ಯಾವುದೇ ಒಬ್ಬ ವ್ಯಕ್ತಿನ ಒಂದು ಸಲಿ ಕರೆ ತಂದ್ರೆ ಒಂದು ಸಲಿ ಮಾತ್ರನೇ ಆ ವ್ಯಕ್ತಿ ಕಡೆಯಿಂದ ಡೈರೆಕ್ಟ್ ರೆಫರಲ್ ಅಂತ ಸಿಗ್ತಾ ಇತ್ತು, ನಾವ್ ಇಲ್ಲಿವರೆಗೂ ನೋಡಿರೋ ಪ್ರಕಾರ. ಸರ್ ಹೇಳಿದ್ರಿ ಈಗ. ಓಕೆ ಎಸ್, ಒಂದೇ ಸಲಿನೇ ಸಿಗ್ತಾ ಇದ್ದು ಮುಂಚೆ. ಇಲ್ಲಿ ನೋಡಿ, ನಾವು ಒಬ್ಬ ವ್ಯಕ್ತಿನ ಕರೆ ತಂದಿದ್ದೀರಲ್ಲ ಈ ಸಿಸ್ಟಮ್ ಅಲ್ಲಿ, ಆ ವ್ಯಕ್ತಿ ಎಷ್ಟು ಈ ಸಿಸ್ಟಮ್ ಅಲ್ಲಿ 15 ಅಪ್ಗ್ರೇಡ್ ಬರುತ್ತೆ ಸರ್. ಎಷ್ಟು ಹೇಳಿ? 15 ಈ ಸಿಸ್ಟಮ್ ಅಲ್ಲಿ ಅಪ್ಗ್ರೇಡ್ ಅಂತ ಬರುತ್ತೆ. ಪ್ರತಿ ಲೆವೆಲ್ ಅಲ್ಲಿ ಕೂಡ ಅಪ್ಗ್ರೇಡ್ ಮಾಡ್ಕೊಂಡು ಈ 15 ಲೆವೆಲ್ 10% ಬರುತ್ತೆ ಸರ್. ಎಷ್ಟು ಬರ್ಬೋದು ಸರ್ ಅಪ್ರಾಕ್ಸಿಮೇಟ್ ಒಬ್ಬ ವ್ಯಕ್ತಿಯಿಂದ? ಯಾಕೆಂದ್ರೆ ನಂಗೆ 15 ಲೆವೆಲ್ಗೆ ಖಂಡಿತ ಹೇಳ್ತೀನಿ, 66 ಲಕ್ಷದ ಎಷ್ಟು ಹೇಳಿ? 66 ಲಕ್ಷದ 5,709 ರೂಪಾಯಿ ಬರುತ್ತೆ. ಓಕೆ 6,65,000. ಎಸ್ ಹ್ಞೂ ಸರ್. ಇಲ್ಲ ಇದು ಆ ಕಡೆ ಇಲ್ಲಿ ಇಷ್ಟು ಬರುತ್ತೆ ಸರ್. ಓಕೆ 6,65,709. ಓಕೆ 66 ಲಕ್ಷದ ಇಲ್ಲ ಸರ್ 6,00,000. 6,65,709 ರೂಪಾಯಿ ಬರುತ್ತೆ. ಒಬ್ಬ ವ್ಯಕ್ತಿನ ನಾನು ಕರ್ಕೊಂಡ್ಬಂದು ಆ ವ್ಯಕ್ತಿಗೆ ನಾನು 15 ಲೆವೆಲ್ ಕಂಪ್ಲೀಟ್ ಮಾಡಿಸಿದ್ರೆ ಅಂದ್ರೆ ಅವ್ರನ್ನ ಅಪ್ಗ್ರೇಡ್ ಮಾಡಿಸಿದ್ರೆ ಒಬ್ಬ ನೀವೇ ಕಂಪ್ಲೀಟ್ ಮಾಡ್ತದೇನ್ ಬೇಕಾಗಿಲ್ಲ, ಆ ವ್ಯಕ್ತಿ ಅಪ್ಗ್ರೇಡ್ ಆದ್ರೆ ಸಾಕು. ಅಂದ್ರೆ ನಾನು ನಿಂತ್ಕೊಂಡು ಕೆಲಸ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಓಕೆ ಜೊತೆ ವರ್ಕ್ ಮಾಡಿದ್ರೆ ಅಲ್ಲ. ಓಕೆ ಓಕೆ ಸೊ ಹಾಗಾದ್ರೆ ಸರ್ ಈಗ ನನ್ಗೆ ಯಾವ ಲೆವೆಲ್ ಅಲ್ಲಿ ಕೂತ್ಕೊಂಡ್ರು ಡೈರೆಕ್ಟ್ ರೆಫರಲ್ ಈಗ ನಾನು ತರ ವ್ಯಕ್ತಿ ಈಗ ನಂದು 2 ಅಂದ್ರೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ಬಿಟ್ಟಿದೆ, ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆಗಿದೆ 4, 8, 16 ಆಮೇಲೆ ನಾನು ಡೈರೆಕ್ಟ್ ಆಗಿ ತಂದ್ರು ಅವಾಗ್ಲೂ ಬರುತ್ತಾ? ಹೌದು, ನೀವ್ ಯಾವಾಗನ ತಗೊಂಡ್ಬನ್ನಿ ಸರ್, ಖಂಡಿತ ಬರುತ್ತೆ. ಆದ್ರೆ ಇಲ್ಲೊಂದು ಸ್ಮಾಲ್ ಇದೇನ ಗೊತ್ತಾ ಸರ್, ಇಲ್ಲಿ ಪ್ರತಿ ಒಂದು ನಾವೇನು ಈಗ ಒಬ್ಬ ಬಿಗಿನರ್ ಆಗಿ ಬಂದು ಜಸ್ಟ್ ನಾನು 350 ಅಲ್ಲಿ ಎಂಟ್ರಿ ಆಗಿದ್ದೀನಿ, ನನ್ಗೆ ಎಲ್ಲಾ ನಾನು ಏನು ವರ್ಕ್ ಮಾಡ್ತಾ ಇಲ್ಲ, 350 ರೂಪಾಯಿ ಎಂಟ್ರಿ ಆಗಿದೆ, ಒಬ್ಬ ಬಿಗಿನರ್ ಆಗಿ ಎಂಟ್ರಿ ಆಗಿದ್ದೀನಿ, ನಾನು ವರ್ಕ್ ಮಾಡ್ತಾ ಇಲ್ಲ, ನಾನು ಯಾರನ್ನೋ ಒಬ್ಬನ ಕರ್ಕೊಂಡ್ ಬಂದಿದ್ದೀನಿಲ್ಲ, ಒಂದ್ ಇಬ್ಬರನ್ನ ತಂದಿದ್ದೀನಿ ಸಿಸ್ಟಮ್ಗೆ, ನನ್ನ ಪಾಡ್ ನಾನು ಸುಮ್ಮನೆ ಇದ್ದೀನಿ ಅಂತ ಇದ್ರೆ ಈ ಅಪ್ಗ್ರೇಡ್ ಇನ್ಕಮ್ ಅಂತ ಏನಿದೆಯೋ 15 ಲೆವೆಲ್ ಬರಲ್ಲ. ಓಕೆ ಓಕೆ ಕಂಪಲ್ಸರಿ 2ನೇ ರ್ಯಾಂಕಿಂಗ್ ಗೆ ಅಪ್ಗ್ರೇಡ್ ಆಗಿರ್ಬೇಕು ಸರ್. ಓಕೆ ಅಂದ್ರೆ ನಾನು ಇನ್ಫ್ಲೂಯೆನ್ಸರ್ ಆಗ್ಬೇಕು. ಎಸ್, 2ನೇ ರ್ಯಾಂಕಿಂಗ್ ಬಂದು 425 ರೂಪಾಯಿನ ತಗೊಳುತ್ತೆ, ಒಟ್ಟು 775 ರೂಪಾಯಿ ಅಂದ್ರೆ $7.25. ಸೆಕೆಂಡ್ ರ್ಯಾಂಕ್ ಗೆ ಅಪ್ಗ್ರೇಡ್ ಆಗಿದ್ದಾನಂದ್ರೆ ಆ ವ್ಯಕ್ತಿ ಸಿಸ್ಟಮ್ ಅಲ್ಲಿ ಏನೂ ವರ್ಕ್ ಮಾಡ್ತಾ ಇಲ್ಲ,
ಆ ವ್ಯಕ್ತಿ ಪಾಡ್ಗೆ ಆ ವ್ಯಕ್ತಿ ಸುಮ್ನೆ ಇದ್ದಾನಂದ್ರೆ ಎವ್ರಿ ಅಪ್ಗ್ರೇಡ್ ಇಂದನು 10% ಆ ವ್ಯಕ್ತಿಗೆ ರೀಚ್ ಆಗುತ್ತೆ ಸರ್. ಓಕೆ, ಇನ್ನೊಂದು ಕ್ವಶನ್ ಸರ್ ನಿಮ್ಗೆ. ಈಗ ನಾನು ಇನ್ಫ್ಲೂಯೆನ್ಸರ್ ಆಗಿದ್ದೀನಿ, ನನ್ನ ಕೈಲಿ ಶಕ್ತಿ ಇಲ್ಲ, ನಾನು ಅಪ್ಗ್ರೇಡೇಷನ್ ಮಾಡ್ಕೊಂಡಿಲ್ಲ. ಬಟ್ ನಾನು ಒಂದು 100 ಜನ ತಂದಿದ್ದೀನಿ. ಓಕೆ, ಎಷ್ಟ್ ಜನ? 100 ಜನ ಡೈರೆಕ್ಟ್ ಆಗಿ ತಂದಿದ್ದೀನಿ. ನನಗೆ 100 ಜನದಿಂದ 15 ಲೆವೆಲ್ ವರೆಗೂ ಅವ್ರು ಅಪ್ಗ್ರೇಡ್ ಮಾಡ್ಕೊಂಡ್ರೆ, ನಾನು ಅಪ್ಗ್ರೇಡ್ ಮಾಡ್ಕೊಂತಿಲ್ಲ, ನನ್ ಕೈಲಿ ಆಗ್ತಿಲ್ಲ. ಓಕೆ, ನಾನು ಬರೀ ಇನ್ಫ್ಲೂಯೆನ್ಸರ್ ಇದ್ದೀನಿ. ಅವಾಗ ನನಗೆ ಬರುತ್ತಾ? ಖಂಡಿತ ಬರುತ್ತೆ. ಎಲ್ಲಾ ರ್ಯಾಂಕ್ ಬರುತ್ತಾ? ಹೌದು 10%? ಹೌದು. ಓ, ಹಂಗಾದ್ರೆ ಸಿಂಪಲ್ ಅಲ್ಲ ಸರ್. ನಾನು ಅಂದ್ರೆ ಕೈಯಿಂದ ಹಾಕಕ್ ಆಗಿಲ್ಲ ಅಂದ್ರೂ ಕೂಡ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ, ನಾನು ಜನ ಡೈರೆಕ್ಟ್ ಆಗಿ ತಂದ್ರೆ. ಹೌದಲ್ಲ ಸರ್? ಖಂಡಿತ ಸರ್, ಅದನ್ನ ಹೇಳ್ತಿರೋದು. ಈ ಸಿಸ್ಟಮ್ ಅಲ್ಲಿ ನೋಡಿ, ನೀವು ಜಸ್ಟ್ 2 ರ್ಯಾಂಕಿಂಗ್ ಬಂದು ಅಂದ್ರೆ ಸೆಕೆಂಡ್ ರ್ಯಾಂಕ್ ಅಪ್ಗ್ರೇಡ್ ಮಾಡ್ಕೊಂಡು ನಿಮ್ ಪಾಡು ನೀವು ಸುಮ್ನೆ ಇದ್ದೀರಾ ಅಂದ್ರೆ, ನೀವು 10 ಜನನ ಕರ್ಕೊಂಡ್ ಬನ್ನಿ, ಇಲ್ಲ 100 ಜನ ಕರ್ಕೊಂಡ್ ಬನ್ನಿ, ಎವ್ರಿ ಅಪ್ಗ್ರೇಡ್ ಇಂದ 10% ನಿಮ್ಗೆ ಆ ವ್ಯಕ್ತಿ ಯಾವಾಗ ಅಪ್ಗ್ರೇಡ್ ಮಾಡ್ಕೊಂತಾನ 24 hours ಯಾವ ಟೈಮ್ ಅಲ್ಲಿ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಆನ್ ಸ್ಪಾಟ್ ಆ ವ್ಯಕ್ತಿ ಅಪ್ಗ್ರೇಡ್ ಮಾಡ್ಕೊಂತ ಇದ್ದಂಗೆ ನಿಮ್ಗೆ ಈ ಇನ್ಕಮ್ ಬರುತ್ತೆ ಸರ್. ಅಂಡ್ ಅವಾಗ್ಲೇ ವಿಡ್ರಾ ಮಾಡ್ಬೋದು. ಆನ್ ಸ್ಪಾಟ್. ಹಾಗೆ ಇಮಿಡಿಯೇಟ್ಲಿ ಬೇಕಾದ್ರೆ ನೀವು ಯಾವ್ದಾದ್ರು ಒಂದು ಎಕ್ಸ್ಚೇಂಜ್ ಆಪ್ ಗೆ ಇಮಿಡಿಯೇಟ್ಲಿ ಬೇಕಾದ್ರೆ ನೀವು ಅದನ್ನ ಡಾಲರ್ನ ತಗೊಬಹುದು. ಓಕೆ, ಸೂಪರ್. ಇನ್ನೊಂದು ಕ್ವಶನ್ ಸರ್, ಮೋಸ್ಟ್ಲಿ ನೀವು ಬೇಜಾರ್ ಮಾಡ್ಕೊಂಬೇಡಿ. ಯಾಕೆಂದ್ರೆ ನಾನು ತರುವಂತ ವ್ಯಕ್ತಿಗಳು ಡೈರೆಕ್ಟ್ ಆಗಿ ನನ್ಗೆಲ್ಲ ಡೈರೆಕ್ಟ್ ಆಗಿ ಕೂರ್ಸ್ಕೊಂಡ್ರೆ ಹೆಂಗಿರುತ್ತೆ ಸರ್? ಅದೇ ಆದ ಅವಕಾಶ ಇದೆಯಾ? ನಿಮ್ ಡೈರೆಕ್ಟ್ ಗೆಲ್ಲ ನೀವು ಕೂರ್ಸ್ಕೊಡೋದಿನ ಸರ್? ಡೈರೆಕ್ಟ್ ಈಗ ಇಲ್ಲ ಎ ಬಿ ಇದೆಯಲ್ಲ, ಅದೇ ತರ ಡೈರೆಕ್ಟ್ ಆಗಿ, ನಾಟ್ ಕೆಳಗಡೆ. ಕೆಳಗಡೆ ಇದು ಕೂತ್ಕೊಳ್ಳಲ್ಲ ಸರ್. ಆಟೋಮೆಟಿಕಲ್ ಇದು ಮ್ಯಾಟ್ರಿಕ್ಸ್ ಇನ್ಕಮ್ ಪ್ಲಾನ್ ಅಂತ ಹೇಳಿದೆ ಅಲ್ವಾ? ಓಕೆ, ನೀವು 10 ಜನ ತಗೊಂಡ್ಬನ್ನಿ, 20 ಜನ ತಗೊಂಡ್ಬನ್ನಿ, ಇದಿರೋದೇ 2 ಮ್ಯಾಟ್ರಿಕ್ಸ್. 2 ಸ್ಪಿಲ್ ಆದ್ಮೇಲೆ ಆಟೋಮೆಟಿಕಲ್ ಈ ಕೆಳಗಡೆ 2, 4, 8 ಈ ರೀತಿ ಸ್ಪಿಲ್ ಆಗ್ಬೇಕು. ನೀವ್ ಎಷ್ಟ್ ಜನ ಕರ್ಕೊಂಡ್ ಬಂದ್ರೆ ಎಲ್ಲಿ ಹಾರಿಜಾಂಟಲಿ ಡೈರೆಕ್ಟ್ ಆಗಿ ಕೂತ್ಕೊಳ್ಳೋದಿಲ್ಲ, ಕೆಳಗಡೆ ಕೂತ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ ನನ್ನ ಟೀಮ್ಗೂ ಸಪೋರ್ಟ್ ಮಾಡ್ಬೋದು ಅನ್ನೋದಾಯ್ತು. ಅಂದ್ರೆ ನಾನ್ ಸಪೋಸ್ 100 ಜನ ತಂದ್ರೆ ಮೇಲ್ಗಡೆ ಇರೋದಕ್ಕೆ ನಿಮ್ ಟೀಮ್ಗೂ ಸಪೋರ್ಟ್ ಆಗುತ್ತೆ. ಒಂದು ಇದ್ರಲ್ಲಿ ಇನ್ನೊಂದು ಇನ್ಕಮ್ ಇದೆ, ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಓಕೆನಾ? ಅದು ನಿಮ್ಮ ಪಾಲು ಅಂತ ಕರೀತಾರೆ ಸರ್. ರಿಯಲಿ ಹೇಳ್ತೀನಿ, ನಿಮ್ಮ ಟೀಮ್ಗುನು ಒಳ್ಳೆ ಇನ್ಕಮ್ ಕೂಡ ಫ್ಯೂಚರ್ ಅಲ್ಲಿ ಒಳ್ಳೆ ಇನ್ಕಮ್ ಕೂಡ ಶೋ ಆಗುತ್ತೆ ಸರ್. ಸರ್ ಈಗ ಉದಾಹರಣೆಗೆ ವೆಂಕಟೇಶ್ ಸರ್, ಈಗ ಉದಾಹರಣೆಗೆ ಈಗ ನೀವು 2, 4, 8, 16, 32, 64 ಆತರ ಬರ್ದ್ರಿ ಅನ್ಕೊಳ್ಳಿ. ಈಗ ನಾನು ಒಬ್ಬ ವ್ಯಕ್ತಿನ ಡೈರೆಕ್ಟ್ ಆಗಿ ತರ್ತೀನಿ. ಈಗ ಕೆಳಗಡೆ ಇಲ್ಲಿ 5ನೇ ಲೆವೆಲ್ 6ನೇ ಲೆವೆಲ್ ಹೋಗ್ಬಿಟ್ಟಿದೆ ಅನ್ಕೊಳ್ಳಿ. ಓಕೆ, ಆ 6 ಕೆಳಗಡೆ 1 by 1 ಬರೀರಿ ಸರ್. ಇಲ್ಲಿ 1 by 1 ಬರೀರಿ. ಲೆಫ್ಟ್ ಅಲ್ಲಿ 1 by 1 ಬರ್ಕೊಂಡು ಹೋಗಿ. ಹಂಗೆ ಇರ್ಲಿ ಕೆಳಗಡೆ 1 by 1 ಕೆಳಗಡೆ ಬರೀರಿ ಸರ್. 3 ಅಲ್ಲಿ ಕೆಳಗಡೆ ಇಲ್ಲ ಸರ್. ಈಗ ಏನಿದೆಯಲ್ಲ, ಇಲ್ಲ ಟ್ರೀ ಇದೆಯಲ್ಲ, ಇಲ್ಲೇ ಲೆಫ್ಟ್ ಅಲ್ಲಿ ಟ್ರೀ ಇದೆಯಲ್ಲ, ಇಲ್ಲಿ ಕೆಳಗಡೆ ಒಂದೊಂದು ಲೈನ್ ಕೊಟ್ಕೊಂಡೋಗಿ, ಒಂದೊಂದು ಲೈನ್ ಡೌನ್ ಹೋಗಿ, ಹಿಂಗೆ ಡೌನ್ 1 by 1 ಕೊಡಿ ಸರ್. ಹಂಗಲ್ಲ ಸರ್, ಒಂದ್ ಸಿಂಗಲ್ ಲೈನ್ಸ್ ಕೊಡಿ ಸರ್. ಈಗ ಏನ್ ಟ್ರೀ ಬರ್ದಿದ್ಯಲ್ಲ ಹಂಗೇನೆ ಕಂಟಿನ್ಯೂಷನ್ ಮಾಡಿ ಲೆಫ್ಟ್ ಅಲ್ಲಿ. ಅದು ಡೌನ್ ಒಂದ್ ಸಿಂಗಲ್ ಕೊಟ್ಕೊಂಡೋಗಿ. ಸಿಂಗಲ್ ಸಿಂಗಲ್ ಕೊಟ್ಕೊಂಡೋಗಿ. ಎಸ್ ಡೌನ್ ಹೋಗಿ. ಓಕೆ, ಸಾರಿ, ನಾನು ಸಾಕು, ನಿಲ್ಸಿ. ಈಗ ನಾನು ಈಗ ಒಂದು 6 ಲೆವೆಲ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಅಂದ್ರೆ ನಾನ್ ಕೊಟ್ಟಿರೋದು, ಇಲ್ಲ ನನ್ನ ಮೇಲ್ಗಡೆ ಅಪ್ಲೈನ್ ಸ್ಪಿಲ್ ಆಗಿರೋದು, ಇಲ್ಲ ಅಂದ್ರೆ ನಮ್ಮ ಡೌನ್ ಲೈನ್ ಸ್ಪಿಲ್ ಆಗಿರೋದು. ಈಗ ನಾನು ಹೊಸ ವ್ಯಕ್ತಿನ ಕೊಟ್ರೆ ಡೈರೆಕ್ಟ್ ಆಗಿ ಹೋಗಿ ಒಬ್ಬ ಹೊಸ ವ್ಯಕ್ತಿನ, ಹೊಸ ಲೀಡರ್ ತಂದೆ. ಈಗ ನೀವ್ ಹೇಳೋ ಪ್ರಕಾರ ಲೆಫ್ಟ್ ಇಂದ ರೈಟ್ ಹೋಗ್ತಂದ್ರೆ ಆ 7ನೇ ಲೆವೆಲ್ ಅಲ್ಲಿ ಕೂತ್ಕೊಂತಾರೆ ಆ ವ್ಯಕ್ತಿ. ಹೌದಲ್ಲ ಸರ್? ಹೌದು. 7ನೇ ಲೆವೆಲ್ ಕೆಳಗಡೆ ಬಾಟಮ್ ಅಲ್ಲಿ ಕೂತ್ಕೊಂತಾರೆ. ಹೌದು. ಲೆಫ್ಟ್ ಇಂದ ರೈಟ್. ಓಕೆ, ಈಗ ಅಲ್ಲಿ 7ನೇ ಲೆವೆಲ್ ಅಲ್ಲಿ ಕೂತ್ಕೊಂಡ್ರು ಕೂಡ ನನಗೆ ಡೈರೆಕ್ಟ್ ರೆಫರಲ್ ಡೈರೆಕ್ಟ್ ಆಗಿ 10% ಬಂತು. ಹೌದಲ್ಲ ಸರ್? ಹೌದು. ಅಂಡ್ ಅವನು 15 ಸರಿ ಮಾಡ್ಕೊಂಡು ಹೋಗುನು ನನಗೆ ಬಂತು. ಜೊತೆಲಿ ಈ ಮೇಲ್ಗಡೆ ಆ ವ್ಯಕ್ತಿ ಕೊಡುವಂತ ಬಿಸ್ನೆಸ್ ಮೇಲ್ಗಡೆ ಇರೋ 6 ಜನಕ್ಕೂ ಹೆಲ್ಪ್ ಆಗುತ್ತೆ. ಹೌದು. ಓಕೆ, ಸೂಪರ್ ಅಲ್ಲ ಸರ್? ಎಂತ ಪ್ಲಾನ್ ಸರ್ ಇದು, ಅದ್ಭುತವಾದ ಪ್ಲಾನು ಅಲ್ವಾ? ಈಗ ನೋಡಿ, ನಾವು ಟೀಮ್ ಗೆ ಸಪೋರ್ಟ್ ಮಾಡ್ಬೇಕಂದ್ರೂ ಕೂಡ ನಾನು ನಿರಂತರವಾಗಿ ಡೈರೆಕ್ಟ್ ರೆಫರಲ್ ತರ್ತಾ ಇದ್ರೆ, ನಾನು ಡೈರೆಕ್ಟ್ ಆಗಿ ವ್ಯಕ್ತಿಗಳು ತರ್ತಾ ಇದ್ರೆ ಕೆಳಗಡೆಯಿಂದ ಮೇಲ್ಗಡೆಗೆ ಮ್ಯಾಕ್ಸಿಮಮ್ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಕ್ ಆಗುತ್ತೆ. ಕರೆಕ್ಟಾ ಸರ್? ಎಸ್. ರಮೇಶ್ ಸರ್, ಎಸ್ ಸರ್. ಮಾತಾಡ್ಬೋದಾ? ಸಾರಿ, ಮಧ್ಯ ಇಂಟರಪ್ಟ್ ಮಾಡಿದೆ. ಎಸ್ ಸರ್ ಪ್ಲೀಸ್. ಓಕೆ, ಈ ಒಂದು ಸರ್, ಈಗ ನಾನು ಸ್ಟೂಡೆಂಟ್, ನನಗೆ ಜಾಯ್ನ್ ಆಗಕ್ಕೆ ಬಂದಿದ್ದೀನಿ ರೈನ್ BNB ಗೆ.
ನನಗೆ ಎಷ್ಟೊಂದು ಕ್ವಶನ್ಸ್ ಇದೆ ಇದ್ರ ಬಗ್ಗೆ. ಸೊ ಅದಕ್ಕೆ ನೀವು ಯಾರ ಬೇಕಾದ್ರೂ ಆನ್ಸರ್ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಏನು ನಾವು ಜ್ಞಾನ ವಿನಿಮಯ ಅಂತ ಹೇಳ್ತೀವಿ, ಅದ್ಭುತವಾಗಿ ಒಂದು ಪ್ರೆಸೆಂಟೇಶನ್ ಅನ್ನ ಕೊಡ್ತಾ ಇದ್ದಾರೆ ನಮ್ಮ ವೆಂಕಟೇಶ್ ಸರ್. ಅಂಡ್ ತಾವು ತ್ರಿಮೂರ್ತಿಗಳು ಕೂಡ ಇವತ್ತು ಒಂದು ಒಳ್ಳೆ ಟಾಪಿಕ್ ಅನ್ನ ತಗೊಂಡು ಡೈರೆಕ್ಟರ್ ಫುಲ್ ಹೇಗ್ ಬರುತ್ತೆ ಅಂತ ಇದುವರೆಗೂ ಏನ್ ಹೇಳಿದ್ರ ಎಲ್ಲದು ಚಾಚು ತಪ್ಪದೆ 100% ಕರೆಕ್ಟ್ ಆಗಿದೆ. ಬಟ್ ಪ್ಲೇಸ್ಮೆಂಟ್ ವಿಚಾರದಲ್ಲಿ ಒಂದು ಇನ್ಫಾರ್ಮೇಶನ್ ಸ್ವಲ್ಪ ಟೆಕ್ನಿಕಲ್ ಅನ್ನೋದನ್ನ ಸ್ವಲ್ಪ ಜನಕ್ಕೆ ಅರ್ಥ ಆಗಿರಲ್ಲ. ಇದನ್ನ ನಾವು ಅರ್ಥ ಮಾಡಿಸ್ಬೇಕು. ಈಗ ವೆಂಕಟೇಶ್ ಸರ್ ಬರೆದಿರ್ತಕ್ಕಂಥ ಟ್ರೀ ಏನಿದೆ 2, 4, 8 ಇದ್ರಲ್ಲಿ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ತಕ್ಕಂಥ ಕ್ವಶನ್ ಈಗ 2 ಫಿಲ್ ಆಗಿದೆ, 4 ಫಿಲ್ ಆಗಿದೆ, 8 ಫಿಲ್ ಆಗಿದೆ. ಓಕೆ, ಈಗ 8 ಫಿಲ್ ಆಗಿದೆ. ಈಗ ಯಾರೋ ಒಬ್ಬ ವ್ಯಕ್ತಿ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೋಣ, ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ. ಈ ಪ್ಲೇಸ್ಮೆಂಟ್ ಮಾಡೋ ಟೈಮಲ್ಲಿ ಆಟೋಮೆಟಿಕಲಿ ಫಿಲ್ ಆಗಿದೆ. ಈ ಆಟೋ ಆಕ್ಚುಲಿ ಇದರಲ್ಲಿ ಬಂದು ಆಟೋ ಪ್ಲೇಸ್ಮೆಂಟ್ ಅಂತ ಕರೀತೀವಿ, ಆಟೋ ಫಿಲ್ಲಿಂಗ್ ಅಲ್ಲ. ಅಂದ್ರೆ ಎಷ್ಟೋ ಜನ ಅನ್ಕೋತಾರೆ ಆಟೋ ಫಿಲ್ಲಿಂಗ್ ಸಿಸ್ಟಮ್ ಅಂತ. ಹೌದು, ಖಂಡಿತ. ಬಟ್ ಇದು ಆಟೋ ಫಿಲ್ಲಿಂಗ್ ಸಿಸ್ಟಮ್ ಅಲ್ಲ, ಆಟೋ ಪ್ಲೇಸ್ಮೆಂಟ್ ಡೈರೆಕ್ಟರ್ ಅಲ್ಲಿ ನಾವು ಬಂದು ಕೂಡ್ತಕ್ಕಂಥದ್ದು. ಈ ಪ್ಲೇಸ್ಮೆಂಟ್ ಅಲ್ಲಿ ಕೆಲವ್ರು ಅರ್ಥ ಮಾಡ್ಕೊಳ್ಬಹುದು, ಸರ್ ನೀವ್ ಹೇಳ್ದಂಗೆ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ ಹೋಗ್ತಾ ಇದೆ. ಬಟ್ ನನ್ನ ಟಾಪ್ ಟು ಬಾಟಮ್ ಪ್ರಕಾರ ಈ ಫಿಲ್ಲಿಂಗ್ ಸಿಸ್ಟಮ್ ಏನಿದೆ 2, 4, 8 ಇದಾದ ಮೇಲೆ ಆಕ್ಚುಲ್ ಆಗಿ ನಾನು ಫಿಲ್ ಮಾಡ್ತಕ್ಕಂಥದ್ದು ಇವಾಗ ಎಡಭಾಗದಲ್ಲಿ ಬಂದು ಕೂರ್ಬೇಕು. ಕರೆಕ್ಟ್ ಅಲ್ವಾ? ಟಾಪ್ ಇಂದ 2, 4, 8 ಕೆಳಗಡೆ ಎಡಭಾಗದಲ್ಲಿ ಬಂದು ಕೂರ್ಬೇಕು. ಸೊ ಅಕಸ್ಮಾತ್ ಆಗಿದ್ರೆ ಈಗ 8 ಕಂಪ್ಲೀಟ್ ಆಗಿದ್ರೆ ಆಗ ಬಂದು ಲೆಫ್ಟ್ ಅಲ್ಲಿ ಕೂತ್ಕೋಬೇಕು. ಕರೆಕ್ಟ್, ನಿಜ. ಸೊ ಈಗ ಫಾರ್ ಎಕ್ಸಾಂಪಲ್ ಎಡಭಾಗದಲ್ಲಿ ಒಂದು ಕೂತ್ಕೊಂಡಿದೆ ಅಂತ ತಿಳ್ಕೊಳ್ಳೋಣ. 9ನೇ ಐಡಿ ಕೂತ್ಕೊಂಡಿದೆ ಲೆಫ್ಟ್ ಅಲ್ಲಿ ಎಡಭಾಗದಲ್ಲಿ. ಕರೆಕ್ಟಾ? ಓಕೆ, ಅಲ್ಲಿ ಕೂತ್ಕೊಂಡಿದೆ. ಅದೇ ಟ್ರೀ ಅಲ್ಲೇ ಮತ್ತೆ ಅದ್ರ ಪಕ್ಕದಲ್ಲೇ ಕೂರ್ಬೇಕಾಗತ್ತೆ ಇನ್ನೊಂದು ನೆಕ್ಸ್ಟ್ ಬರ್ತಕ್ಕಂಥದ್ದು. ಬಟ್ ಆ ಐಡಿ ಬಂದ್ಬಿಟ್ಟು ಇನ್ನೊಂದ್ ಕಡೆ ಅದೇ ಲೈನ್ ಅಲ್ಲಿ ಇನ್ನೊಂದ್ ಕಡೆ ಹೋಗ್ಬಿಟ್ಟು ಅದು ಪ್ಲೇಸ್ಮೆಂಟ್ ತಗೊಂಡಿರತ್ತೆ ಅಂತ ಅನ್ಕೊಳ್ಳೋಣ. ಅದು ತಗೊಳ್ತಕ್ಕಂತ ಸಾಧ್ಯತೆಗಳಿದೆ. ಏನಕ್ಕೆ ಸಾಧ್ಯತೆಗಳಿದೆ ಅಂತ ಅಂದ್ರೆ ಇದು ತುಂಬಾ ಮುಖ್ಯ. ಯಾಕಂದ್ರೆ ಇದು ನನ್ಗೂ ಗೊತ್ತಿರ್ಲಿಲ್ಲ, ಬಟ್ ನನ್ಗೆ ಆದಾಗ್ಲೇ ಗೊತ್ತಾಗಿದ್ದು. ಸೊ ಇದು ಬೇರೆ ಕಡೆ ಈ ಒಂದು 4ನೇ ಲೈನ್ ಅಲ್ಲಿ ಬೇರೆ ಕಡೆ ತಗೊಳ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ಏನಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಂತ ಕರಿತೀವಿ. ಅಂದ್ರೆ ಮೊದಲು ಯಾವ ಐಡಿ ಬಂದು ಕೂತ್ಕೊಂಡಿದೆ ನಿಮ್ಮ ಲೆವೆಲ್ ಅಲ್ಲಿ ಅದು ಕನ್ಸಿಡರೇಷನ್ ತಗೊಳತ್ತೆ. ಆ ಟೋಟಲ್ ಫಿಲ್ಲಿಂಗ್ ಅಲ್ಲಿ ಮೊದಲನೇ ಐಡಿ ಯಾವ್ದು ಬಂದಿದೆ, ಈಗ ಟೋಟಲ್ ಆಗಿ 8 ಐಡಿ ಇದೆ. 8 ಐಡಿಲಿ ಮೊದಲನೇ ಐಡಿ ಯಾವ್ದಾಗಿರುತ್ತೆ, ಟಾಪ್ ಇಂದ ಲೆಫ್ಟ್ ಅಲ್ಲಿ ಬಂದಿರ್ಬೋದು ಅಥವಾ ಎಡಗಡೆಯಿಂದ ಬಲಗಡೆ ಅಂತ ನಾವು ಕರಿತೀವಿ. ಆ ಕನ್ಸಿಡರೇಷನ್ ತಗೊಳ್ಳೋದು ಯಾವ್ದು ಅಂತಂದ್ರೆ ಟೈಮಿಂಗ್ ಪ್ರಕಾರ ಯಾವ ಐಡಿ ಮೊದಲನೇ ಐಡಿ ಮೇಲಿಂದ ಬಂದಿದೆ ಅದ್ರ ಪ್ರಕಾರ ಟೈಮಿಂಗ್ ತಗೊಳುತ್ತೆ ಸರ್. ಅದನ್ನ ಜಸ್ಟ್ ಹೇಳಕ್ಕೋಸ್ಕರನೇ ನಾನು ಮಾತಾಡಿದೆ. ನೋ ಪ್ರಾಬ್ಲಮ್ ಸರ್, ಥ್ಯಾಂಕ್ ಯು. ಯಾಕೆಂದ್ರೆ ಒಂದೊಂದು ವಿಚಾರಗಳನ್ನು ಜಸ್ಟ್ ಮೋಹನ್ ಸರ್. ಎಸ್, ಈಗ ರಮೇಶ್ ಸರ್ ವೆಂಕಟೇಶ್ ಸರ್ ಹೇಳ್ತಾ ಇದ್ರು ಅಪ್ಲೈನ್ ಇಂದ ಬಂದು ಸ್ಪಿಲ್ ಕೂತ್ಕೋತದೆ ಅಂತ ಹೇಳಿದ್ರು. ಕರೆಕ್ಟ್. ಓಕೆ, ಈಗ ನನ್ಗಿರೋ ಡೌಟ್ಸ್ ಏನಂತಂದ್ರೆ ಅಪ್ಲೈನ್ ಅಂತಂದ್ರೆ ಉದಾಹರಣೆಗೆ ರಮೇಶ್ ಸರ್ ನನ್ನ ಅಪ್ಲೈನ್, ರಮೇಶ್ ಸರ್ಗೆ ನೀವು ಅಪ್ಲೈನ್. ಈಗ ನನ್ಗೆ ನಿಮ್ ಇಬ್ಬರಿಂದನೂ ನನ್ನ ಟೀಮ್ಗೆ ಸ್ಪಿಲ್ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ನಾನು ಖಂಡಿತವಾಗ್ಲು ಫಾರ್ ಎಕ್ಸಾಂಪಲ್ ಈಗ ನಾನು ಟಾಪ್ ಅಲ್ಲಿ ಇರೋದು ರಮೇಶ್ ಸರ್, ಅದು ನಾನಂತ ಇಟ್ಕೊಳ್ಳಿ. ಮೊದಲನೇ ವ್ಯಕ್ತಿ ವೆಂಕಟೇಶ್ ಸರ್ ಬರ್ದಿರೋ ಡಯಾಗ್ರಾಮ್ ಅಲ್ಲಿ ನಾನಂತ ತಿಳ್ಕೊಳ್ಳಿ. ಸೊ ನನ್ನ ಲೆಫ್ಟ್ ಅಲ್ಲಿ ರಮೇಶ್ ಸರ್ ಇದಾರೆ ಅಂತ ತಿಳ್ಕೊಳ್ಳಿ. ಓಕೆ, ನನ್ನ ಎಡಭಾಗದಲ್ಲಿ ರಮೇಶ್ ಸರ್ ಇದಾರೆ, ಬಲಭಾಗದಲ್ಲಿ ಕಾಂತರಾಜ್ ಸರ್ ಇದಾರೆ ಅಂತ ತಿಳ್ಕೊಳ್ಳಿ. ಇದೆರಡು ನಂದು ಫೀಲಿಂಗ್ ಆಗೋಯ್ತು. ಈಗ ನಾನು 3ನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದಾಗ ಆಟೋಮೆಟಿಕ್ಲಿ ರಮೇಶ್ ಸರ್ ಇನ್ನೂ ಐಡಿ ಓಪನ್ ಮಾಡಿಲ್ಲ ಅಂತಂದ್ರೆ ಅದಕ್ ಮುಂಚೆ ಮಾಡಿದಂತ ವ್ಯಕ್ತಿ ಆಟೋ ಸ್ಪಿಲ್ಲಿಂಗ್ ಅಲ್ಲಿ ಬಂದಾಗ ಏನಾಗುತ್ತೆ, ಫಸ್ಟ್ ಹುಡುಕುತ್ತೆ ಸಿಸ್ಟಮ್ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್. ಆಗ ರಮೇಶ್ ಸರ್ನ ಎಡಭಾಗದಲ್ಲಿ ಏನ್ ಜಾಗ ಖಾಲಿ ಇದೆ ಅದು ಅಲ್ಲಿ ಬಂದು ಕುತ್ಕೊಂಡ್ಬಿಡುತ್ತೆ ಆಟೋಮೆಟಿಕಲಿ. ಈಗ ಅಕಸ್ಮಾತ್ ಓಕೆ ಈ ಒಂದು ಕ್ವಶನ್ ಅಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಮಧು ಸರ್ ಮಾಡಿದಂತ ವ್ಯಕ್ತಿ ಬಂದು ರಮೇಶ್ ಸರ್ ಕೆಳಗಡೆ ಬಂದು ಆಟೋ ಪ್ಲೇಸ್ಮೆಂಟ್ ಆಗಿ ಕುತ್ಕೊಂಡಿದೆ. ಕರೆಕ್ಟ್ ಅಲ್ವಾ? ಈಗ ಕಾಂತರಾಜ್ ಸರ್ ಏನಾದ್ರು ಇಮಿಡಿಯೇಟ್ ಆಗಿ ಒಂದು ಡೈರೆಕ್ಟ್ ಮಾಡಿದ್ರೆ ಅದು ಕಾಂತರಾಜ್ ಸರ್ನ ಎಡಭಾಗದಲ್ಲಿ ಬಂದು ಕುತ್ಕೊಳ್ಳುತ್ತೆ. ಕರೆಕ್ಟಾ? ಓಕೆ, ರೈಟ್. ಸೊ ಈಗ ಮತ್ತೆ ಮಧು ಸರ್ ಏನಾದ್ರು ಡೈರೆಕ್ಟರ್ ಫುಲ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ರಮೇಶ್ ಸರ್ದು ರೈಟ್ ಸೈಡ್ ಅಲ್ಲಿ ಖಾಲಿ ಇದೆ, ಕಾಂತರಾಜ್ ಸರ್ದು ರೈಟ್ ಸೈಡ್ ಅಲ್ಲಿ ಖಾಲಿ ಇದೆ. ಓಕೆ, ಈಗ ಮಧು ಸರ್ ಏನಾದ್ರು ನೆಕ್ಸ್ಟ್ ಡೈರೆಕ್ಟರ್ ಫುಲ್ ಮಾಡಿದ್ರೆ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ ಎಲ್ಲಿ ಖಾಲಿ ಇದೆ ಅಂತ ನೋಡುತ್ತೆ. ಇಲ್ಲಿ ತುಂಬಾ ಮುಖ್ಯವಾದದ್ದು ಏನು ಅಂತಂದ್ರೆ ರಮೇಶ್ ಸರ್ ಮಾಡಕ್ಕಿಂತ ಮುಂಚೆ ಕಾಂತರಾಜ್ ಸರ್ ಏನಾದ್ರು ರೆಫರ್ ಮಾಡ್ಬಿಟ್ಟಿದ್ರೆ
ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬಾ ಟೆಕ್ನಿಕಲ್ ಕ್ವಶನ್ ಇದು. ರಮೇಶ್ ಸರ್ ರೆಫರ್ ಮಾಡಕ್ ಮುಂಚೆ ಸ್ಪಿಲ್ ಮಧು ಸರ್ ಕೊಟ್ಟಿರ್ಬೋದು, ಅಥವಾ ರಮೇಶ್ ಸರ್ ಮಾಡಿರ್ಬೋದು, ಅಥವಾ ರಮೇಶ್ ಸರ್ ಕಿಂತ ಮುಂಚೆ ಕಾಂತರಾಜ್ ಸರ್ ಏನಾದ್ರು ಮಾಡಿದ್ದಾರೆ ಅಂತ ಇಟ್ಕೊಂಡ್ರೆ, ನೆಕ್ಸ್ಟ್ ಮಧು ಸರ್ ಮಾಡುವಂತ ಸ್ಪಿಲ್ ಕಾಂತರಾಜ್ ಸರಿನ ಬಲಗಡೆ ಹೋಗ್ಬಿಟ್ಟು ಪ್ಲೇಸ್ಮೆಂಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸರ್ ಗ್ಯಾಪ್ ಇದೆ ಇಲ್ಲಿ. ಆ ಗ್ಯಾಪ್ ಇದ್ರೂ ಕೂಡ ಕಾಂತರಾಜ್ ಸರಿನ ಬಲಗಡೆ ಹೋಗಿ ಪ್ಲೇಸ್ಮೆಂಟ್ ಆಗುತ್ತೆ. ಏನಕ್ಕೆ ಅಂತಂದ್ರೆ, ಫಸ್ಟ್ ಐಡಿ ಪ್ಲೇಸ್ಮೆಂಟ್ ಯಾವ್ದಾಗಿದೆ ಅದ್ರ Okay. ನೆಕ್ಸ್ಟ್ ಪ್ಲೇಸ್ಮೆಂಟ್ ಆಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಐಡಿ ಪ್ಲೇಸ್ಮೆಂಟ್ ಯಾವ್ದಾಗಿದೆ ಆ ಐಡಿನೇ ತಗೊಳತ್ತೆ, ಅದ್ರ ಪಕ್ಕದ ಐಡಿನೇ ಅದು ಹೋಗಿ ಕುತ್ಕೊಳ್ಳುತ್ತೆ. ರಮೇಶ್ ಸರ್ ಕೆಳಗಡೆ 2 ಖಾಲಿ ಇದ್ರೂ ಕೂಡ ಮೊದಲನೇ ಐಡಿ ಪ್ಲೇಸ್ಮೆಂಟ್ ಯಾವ್ದಾಗಿದೆ, ಕಾಂತರಾಜ್ ಸರ್ ಕೆಳಗಡೆ ಪ್ಲೇಸ್ಮೆಂಟ್ ಆಗಿತ್ತು ಅಂದ್ರೆ ಅದ್ರ ಪಕ್ಕನೆ ಹೋಗಿ ಅದು ಕುತ್ಕೊಳ್ಳುತ್ತೆ, ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್. ಇದು ತುಂಬಾ ಮುಖ್ಯ. ಇದು ನಮ್ಗೂ ಗೊತ್ತಿರ್ಲಿಲ್ಲ. ನಮ್ಗೆ ಐಡಿಲಿ ಹೋಗಿ ಸರ್ಚ್ ಮಾಡಿ, ನಾನು ಹೇಮಂತ್ ಸರ್, ಕಾಂತರಾಜ್ ಸರ್ ಕೂತ್ಕೊಂಡು ಒಂದಿನ ಫುಲ್ ಟೋಟಲ್ ಟ್ರೀ ಅಲ್ಲಿ ನಾವು ಚೆಕ್ ಮಾಡಿದಾಗ ಇದು ಪ್ಲೇಸ್ಮೆಂಟ್ ಎಡಭಾಗದಲ್ಲಿ ಬರ್ಬೇಕಾಗಿತ್ತು, ಬಟ್ ಯಾಕೆ ಇದು ರೈಟ್ ಅಲ್ಲಿ ತಗೊಂಡಿದೆ ಅಂತ ನಾವು ಸಿಸ್ಟಮ್ ಅಲ್ಲಿ ರೋಷನ್ ಸರ್ ಮತ್ತೆ ಕೆ ಸರ್ಗೆ ನಾವು ಕೇಳಿದಾಗ ಅವಾಗ ನಮ್ಗೆ ಬಂದಂತ ಉತ್ತರ 7 ಗಂಟೆ ಟ್ರೈನಿಂಗ್ ಸೆಷನ್ ಅಲ್ಲಿ, ಎಸ್ ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ. ಸೊ ಯಾವ ಐಡಿ ಫಸ್ಟ್ ಬಂದಿರುತ್ತೆ ಅದ್ರ ಪ್ರಕಾರ ಅದು ಹೋಗಿ ಅದ್ರ ನೆಕ್ಸ್ಟ್ ಅಲ್ಲಿ ಕೂತ್ಕೊಳ್ಳುತ್ತೆ ಸರ್. ಸೊ ಇದನ್ನ ನಿಮ್ಗೆ ತಿಳಿಸ್ಬೇಕಿತ್ತು, ಯಾಕಂದ್ರೆ ಡೆಪ್ತ್ ಅಲ್ಲಿ ನೀವ್ ಹೇಳ್ತಿದ್ದೀರಾ, ಹಾಗಾಗಿ ನಾನು ಇದೊಂದು ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು ತಮ್ಗೆ. ಮೋಹನ್ ಸರ್ ಅರ್ಥ ಆಗಿದ್ಯಾ? ಸರ್ ಇನ್ನೊಂದು ನನ್ ಕ್ವಶನ್ ಏನಂದ್ರೆ, ಎಸ್ ಸರ್. ನೀವು ರಮೇಶ್ ಸರ್ ಮತ್ತೆ ಕಾಂತರಾಜ್ ಸರ್ ಬಗ್ಗೆ ಮಾತಾಡ್ತಾ ಇದೀರಿ, ಅದು ನಿಮ್ಮ ಡೈರೆಕ್ಟ್ ಅವರು. ಎಸ್. ನನ್ ಕ್ವಶನ್ ಏನಂತಂದ್ರೆ, ಈಗ ಕಾಂತರಾಜ್ ಸರ್ ಕೆಳಗಡೆ ನಾನು ಪ್ಲೇಸ್ಮೆಂಟ್ ಮಾಡಿದ್ದಾರೆ, ನಾನು ಕಾಂತರಾಜ್ ಸರ್ ಡೈರೆಕ್ಟರ್ ರೆಫರಲ್. ಓಕೆ. ಸೊ ನೀವು ಕಾಂತರಾಜ್ ಸರ್ ಮೇಲೆ ನೀವಿದ್ದೀರಿ ಅಂದ್ರೆ ಕಾಂತರಾಜ್ ಸರ್ ನೀವು ಅಪ್ಲೈನ್. ಎಸ್, ಈಗ ನನ್ನ ಪ್ಲೇಸ್ಮೆಂಟ್ ಗೆ ನಿಮ್ಮಿಂದ ಸಪೋರ್ಟ್ ಸಿಗುತ್ತಾ ಅನ್ನೋದು? ಖಂಡಿತ ಸಿಕ್ಕತ್ತೆ. ಇವಾಗ ನೆಕ್ಸ್ಟ್ ನಾನು ಒಬ್ಬ ವ್ಯಕ್ತಿನ ಡೈರೆಕ್ಟರ್ ರೆಫರಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಮತ್ತೊಬ್ಬ ವ್ಯಕ್ತಿ ಅದು ಕಾಂತರಾಜ್ ಸರ್ ಕೆಳಗಡೆ ಹೋಗಿ ಪ್ಲೇಸ್ಮೆಂಟ್ ಆಗುತ್ತೆ. ಓಕೆ, ಆ ಕಾಂತರಾಜ್ ಸರ್ನ ಬಲಭಾಗದಲ್ಲಿ ಹೋಗಿ ಪ್ಲೇಸ್ಮೆಂಟ್ ಆಗುತ್ತೆ, ಕರೆಕ್ಟಾ? ಅದಾದ್ಮೇಲೆ ನೆಕ್ಸ್ಟ್ ಖಾಲಿ ಯಾವ್ದಿರುತ್ತೆ, ಟೈಮ್ ಪ್ರಕಾರ ರಮೇಶ್ ಸರ್ ಕೆಳಗಡೆ ಬಂದಿದೆ, ಅದಾದ್ಮೇಲೆ ರಮೇಶ್ ಸರ್ ಕೆಳಗಡೆ ಬಂದಿದೆ ಅಂತ ಇಟ್ಕೊಳ್ಳಿ. ಇದೆರಡು ಪ್ಲೇಸ್ಮೆಂಟ್ ಆದ್ಮೇಲೆ ರಮೇಶ್ ಸರ್ ಕೆಳಗಡೆ ಬಂದಿದೆ, ಮತ್ತೆ ನಾನ್ ರೆಫರ್ ಮಾಡ್ತಕ್ಕಂತ ವ್ಯಕ್ತಿ ರಮೇಶ್ ಸರ್ ಬಲಗಡೆ ಇದೆಯಲ್ಲ ಅಲ್ಲೋ ಕೂತ್ಕೊಳ್ಳುತ್ತೆ. ಓಕೆ, ಈಗ ರಮೇಶ್ ಸರ್ಗೂ ನನಗೂ ಕನೆಕ್ಟಿವಿಟಿ ಇಲ್ಲ, ಬಟ್ ಕಾಂತರಾಜ್ ಸರ್ಗೂ ನನಗೂ ಕನೆಕ್ಟಿವಿಟಿ ಇದೆ. ರಮೇಶ್ ಸರ್ ಡೈರೆಕ್ಟ್ ರೆಫರಲ್ ಮಾಡೋದು ನನಗ್ ಬರುತ್ತಾ? ಇಲ್ಲ, ಬರಲ್ಲ, ಖಂಡಿತ ಬರಲ್ಲ. ರಮೇಶ್ ಸರ್ದು ಇದೆ ಸ್ಟ್ರಕ್ಚರ್, ಟ್ರೀ ಸ್ಟ್ರಕ್ಚರ್ ಅಲ್ಲಿ, ನಿಮ್ ಟ್ರೀ ಸ್ಟ್ರಕ್ಚರ್ ಅಲ್ಲಿ ಸಪರೇಟ್ ಇದೆ ನೋಡಿ. ಅವರ ಮಧ್ಯ ನೋಡಿ ಕರೆಕ್ಟ್ ಆಗಿ ಲೈನ್ ಎಳ್ದಿದ್ದಾರೆ. ಸೊ ಈ ಲೈನ್ ಎಳ್ದಿರೋ ಎಡಗಡೆ ಅಲ್ಲಿ ಬರ್ತಕ್ಕಂಥದ್ದು ಯಾವ್ದಾದ್ರು ರಮೇಶ್ ಸರ್ ಟೀಮ್ ಗೆ ಸಪೋರ್ಟ್ ಆಗುತ್ತೆ, ಕಾಂತರಾಜ್ ಸರ್ ಕೆಳಗಡೆ ಬರೋ ಟೀಮ್ ಸಪೋರ್ಟ್ ಆಗುತ್ತೆ. ರಮೇಶ್ ಸರ್ಗೆ ನಿಮಗೆ ನನ್ ಕಡೆಯಿಂದ ಸಪೋರ್ಟ್ ಆಗುತ್ತೆ ಹೊರತು ನಿಮ್ಮ ಕ್ರಾಸ್ ಲೈನ್ ಅಂದ್ರೆ ರಮೇಶ್ ಸರ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಆಗಲ್ಲ. ಎಸ್ ಓಕೆ, ಆಗ್ಬೋದಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಓಕೆ, ಈಗ ಪ್ಲೇಸ್ಮೆಂಟ್ ನಮ್ಮ ಕಂಟ್ರೋಲ್ ಇರೋದಿಲ್ಲ. ಯಾಕೆಂದ್ರೆ ಒಂದು ಮೇ ಬಿ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ನಮಗೆ ಕಾಣಿಸುತ್ತೆ, ಆಮೇಲೆ ನಮ್ಗೆ ಗೊತ್ತಾಗೋದಿಲ್ಲ. ಹೋಗಿ ನಾವು ಆಕ್ಚುಲಿ ನೇಮು ಬರೋದಿಲ್ಲ. ನೇಮು ಬರಲ್ಲ ಸರ್ ಇಲ್ಲಿ? ಇಲ್ಲ ಸರ್, ನೇಮ್ ಬರಲ್ಲ. ಓಕೆ ಸರ್, ಈಗ ಒಂದು ಐಡೆಂಟಿಫೈ ಮಾಡ್ಬೇಕಾದ್ರೆ ಏನಾದ್ರು ಈಸಿ ಮೆಥಡ್ ಇದೆಯಾ ಸರ್? ನಮ್ಮವರು ನಾನ್ ಕೊಟ್ಟಿರೋರು ಎಲ್ಲಿ ಕೂತ್ಕೊಂಡಿದ್ದಾರೆ, ಯಾವ ಪ್ಲೇಸ್, ಯಾವ ಲೆವೆಲ್ ಕೂತ್ಕೊಂಡಿದ್ದಾರೆ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ನಾನೇ ಡೆಫಿನೆಟ್ಲಿ ನಮ್ಮ ಟ್ರೀ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಡೈರೆಕ್ಟ್ ಟೀಮ್ ಅಂತ ಏನಿರುತ್ತೆ, ಡೈರೆಕ್ಟ್ ಟೀಮ್ ಅಲ್ಲಿ ನಮ್ಗೆ ತೋರ್ಸುತ್ತೆ. ನಾವು ಕೊಟ್ಟಂತ ಡೈರೆಕ್ಟರ್ ಫುಲ್ 100 ಜನ 1000 ಜನ ಇದ್ರು ಕೂಡ ಆ ಟೋಟಲ್ ಟೀಮ್ ಅಲ್ಲಿ 1, 2, 3, 4 ಈ ತರ 10 ಜನ ರೆಫರ್ ಮಾಡಿದ್ರೆ 10 ಜನ ಯಾವ ಐಡಿ ನಂಬರ್ ಮತ್ತೆ ಅವರ ರ್ಯಾಂಕ್ ಕಾಣಿಸುತ್ತೆ, ಯಾವ ರ್ಯಾಂಕ್ ಅಲ್ಲಿ ಇದಾರೆ ಅಂತ. ಅದ್ರ ಪಕ್ಕ ಕೂಡ ಅವ್ರು ಯಾವ ಟೀಮ್, ಅವ್ರ ಕೆಳಗಡೆ ಎಷ್ಟು ಜನ ಟೀಮ್ ಮೆಂಬರ್ಸ್ ಬಂದಿದ್ದಾರೆ ಅವ್ರ ಟೋಟಲ್ ಟೀಮ್ ಅಲ್ಲಿ ಅಂತ ಗೊತ್ತಾಗುತ್ತೆ. ಹಾಗೆ ನಾವು ಕಮ್ಯುನಿಟಿ ಇನ್ಫೋ ಅಂತ ಒಂದು ಆಪ್ಷನ್ ಇದೆ, ಅದನ್ನ ನಾವು ಕ್ಲಿಕ್ ಮಾಡಿದಾಗ ನಮ್ಗೆ ಅದರಲ್ಲಿ ನಮ್ಮ ಲೆವೆಲ್ ವೈಸ್ ಯಾರೆಲ್ಲ ಕೂತ್ಕೊಂಡಿದ್ದಾರೆ, ಅದು ಸ್ಪಿಲ್ ಬಂದಿರಬಹುದು, ಅಪ್ಲೈನ್ ಇರ್ಬೋದು, ಡೌನ್ಲೈನ್ ಇರ್ಬೋದು, ಯಾರೇ ಸ್ಪಿಲ್ ಬಂದಿದ್ರು ಕೂಡ ಕಮ್ಯುನಿಟಿ ಇನ್ಫೋದಲ್ಲಿ ಅವರು ನಮ್ಮ ಲೆವೆಲ್ ಅಲ್ಲಿ ಯಾರೆಲ್ಲ ಕೂತ್ಕೊಂಡಿದ್ದಾರೆ ಅಂತ ತೋರಿಸುತ್ತೆ ಸರ್. ಅಂದ್ರೆ ನೀವ್ ಹೇಳ್ತಾರದು ಆಪ್ ಅಲ್ಲಿ ಹೋದಾಗ ನಮ್ದು ಮೈ ಡೈರೆಕ್ಟ್ ಟೀಮ್ ಅಂತ ಇರುತ್ತೆ, ಮೈ ಟೀಮ್ ಅಂತ ಇರುತ್ತೆ. ಮೈ ಟೀಮ್ ಕ್ಲಿಕ್ ಮಾಡಿದ್ರೆ ನಾನು ಎಷ್ಟೇ ಜನ ಡೈರೆಕ್ಟ್ ಆಗಿ ಕೊಟ್ಟಿದ್ರು ಕೂಡ ಅಲ್ಲಿ ಸೀನಿಯಾರಿಟಿ ವೈಸ್ ಕೂತ್ಕೊಂಡಿರುತ್ತೆ, ಅವ್ರದ್ದು ಐಡಿ ನಂಬರ್ ಇರುತ್ತೆ, ಅವ್ರದ್ದು ರ್ಯಾಂಕ್ ಇರುತ್ತೆ, ಅವ್ರು ಎಷ್ಟು ಜನ ಕೊಟ್ಟಿದ್ದಾರೆ ಅಂತ ನಾವು ನೋಡ್ಬೋದು. ಕರೆಕ್ಟಾ ಸರ್? ಎಸ್, ಆಫ್ ಕೋರ್ಸ್, 100% ಕರೆಕ್ಟ್. ಸೂಪರ್. ಓಕೆ, ಸೊ ಸ್ನೇಹಿತರೆ, ಯಾಕೆಂದ್ರೆ ಈಗ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ನಾನು ಎಷ್ಟು ಜನ ಡೈರೆಕ್ಟ್ ಕೊಟ್ಟಿದ್ದೀನಿ ಅಂತ ನೋಡೋದು ಹೇಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು ಆಪ್ ಹೋದಾಗ ಮೈ ಟೀಮ್ ಅಂತ, ನೆಕ್ಸ್ಟ್ ಡ್ಯಾಶ್ ಬೋರ್ಡ್ ಮೈ ಟೀಮ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ, ಯಾವ ಲೆವೆಲ್ ಇದಾರೆ, ಅಪ್ಡೇಟ್ ಮಾಡಿದಾರಾ ಇಲ್ವಾ ಅನ್ನೋ ಸ್ಟೇಟಸ್ ನಾವು ಅಲ್ಲಿ ಈಸಿಯಾಗಿ ನೋಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಸೂಪರ್.
ಅಂಡ್ ಎರಡನೇದು ಹೇಳ್ತಾ ಇದೀರಾ ನೀವು ಕಮ್ಯುನಿಟಿ ಇನ್ಫೋಗ್ ಹೋಗ್ಬಿಟ್ಟು ಅಲ್ಲಿ ನಾನು ಕೊಟ್ಟಿರೋ ವ್ಯಕ್ತಿಗಳು ಯಾವ ಲೆವೆಲ್ ಅಲ್ಲಿ ಕೂತ್ಕೊಂಡಿದಾರ ಅಂತ ಅಲ್ಲಿ ನೋಡ್ಬೋದು ಅಂತ ಹೇಳ್ತಿದೀರಾ, ರೈಟ್ ಸರ್? ಎಸ್ ಸರ್, ಎಸ್ ಕರೆಕ್ಟ್ ಸರ್. ಓಕೆ, ಸೊ ಅಲ್ಲಿ ನಾವು ಯಾವ ಲೆವೆಲ್ ಅಲ್ಲಿ ನನ್ನ ಫ್ರಂಟ್ ಲೈನ್ ಕೂತ್ಕೊಂಡಿದ್ದಾರೆ ಅಂತ ನನ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ವರ್ಕ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೂಪರ್. ವೆಂಕಟೇಶ್ ಸರ್ ಏನೋ ಹೇಳ್ಬೇಕು ಅಂತೀರಿ ಆಗ್ಲೇ? ಅಲ್ಲ, ಇಲ್ಲಿ ಮಧು ಸರ್ ಹೇಳಿದ್ರಲ್ವಾ, ಟೈಮಿಂಗ್ಸ್ ಪ್ರಕಾರ ಅಂದ್ರೆ ಯಾರ್ ಫಸ್ಟ್ ಟೈಮಿಂಗ್ಸ್ ಪ್ರಕಾರ ಲಾಗಿನ್ ಆಗಿರುತ್ತೋ ಅದು ಕೂತ್ಕೊಳ್ಳುತ್ತಾ ಅಂತ ಕೇಳೋದಕ್ಕೆ ಅಷ್ಟೇ ಸರ್. ಹೌದು ಸರ್, ಹೌದು, ಖಂಡಿತ. ಯಾರು ಟೈಮಿಂಗ್ ಪ್ರಕಾರ ಫಸ್ಟ್ ಐಡಿ ಯಾರ್ದು ಬಂದಿರುತ್ತೆ, ಅಕಸ್ಮಾತ್ ಇವತ್ ನೀವು ಐಡಿ ಮಾಡ್ಬೇಕಾಗಿರುತ್ತೆ, ರಾತ್ರಿ ನಾಳೆ ಮಾಡೋಣ ಬೆಳಿಗ್ಗೆ ಬಿಡು ಅಂತ ಕೂತ್ಕೊಂಡಿರ್ತೀರಾ, ನೀವು ನಾಳೆ ಬೆಳಿಗ್ಗೆ ನೋಡೋಷ್ಟಲ್ಲ ಐಡಿ ಬಂದ್ ಪ್ಲೇಸ್ಮೆಂಟ್ ಆಗ್ಬಿಟ್ಟಿದ್ರೆ ಅವಾಗ ಆ ಐಡಿನೇ ಕನ್ಸಿಡರ್ ಆಗುತ್ತೆ ಫಸ್ಟ್ ಐಡಿ ಅಂತ. ಓಕೆ, ಸೋಮಶೇಖರ್ ಸರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್ ಇದು ಸೋಮಶೇಖರ್ ಸರ್ ನಾ ಕ್ವಶನ್ ತಗೋಬೋದಾ ಇವಾಗ್ಲೇ ಅಥವಾ ಆಮೇಲೆ ತಗೋಬೋದಾ? ತಗೊಳ್ಳಿ. ನೋಡಿ ಸರ್, ಡೈರೆಕ್ಟ್ ಪ್ರೊಫೈಲ್ ಬಗ್ಗೆ ಏನೇ ಇದ್ರು ಅದ್ರ ಬಗ್ಗೆ ಮಾತಾಡ. ಸೋಮಶೇಖರ್ ಸರ್ ತಾವು ಹ್ಯಾಂಡ್ ರೈಸ್ ಮಾಡಿದ್ರಿ, ತಮ್ಗೆ ಅವಕಾಶ ಕೊಟ್ಟಿದೀವಿ, ತಮ್ಮ ಮಾತಾಡ್ಬೋದು ತಾವು. ಸರ್, ಈಗ ಸ್ಪಿಲ್ ಆಗಿ ಬಂದವರಿಂದ ನಾನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ಡೈರೆಕ್ಟ್ ರೆಫರಲ್ ಬರಲ್ಲ, ಅದು ಬಿಟ್ಟು ಬೇರೆ ಏನೇನು ಬರುತ್ತೆ. ಇದು ಯಾಕೆ ಅಂದರೆ ಎಲ್ಲರ ಪ್ರಶ್ನೆ, ಸ್ಪಿಲ್ ಆಗಿ ಬಂದವರಿಂದ ನಮ್ಗೇನು ಲಾಭ? ಲೆವೆಲ್ ಅಲ್ಲಿ ಅದು ನೆಕ್ಸ್ಟ್ ಇನ್ಕಮ್ ಆದಂತ ಎರಡನೇ ಇನ್ಕಮ್ ಏನಿದೆ ಆ ಇನ್ಕಮ್ಗೆ ಲಾಭ ಸಿಕ್ಕತ್ತೆ ಅವ್ರಿಗೆ, ಪ್ಲಸ್ ಮೂರನೇ ಇನ್ಕಮ್ ರೆಕರಿಂಗ್ ಲೆವೆಲ್ ಬೋನಸ್, ಇದು ಎರಡು ಅವಕಾಶ ಇದೆ. ಬಂದವ್ರ ಕಡೆಯಿಂದ ಮಧು ಸರ್ ಟೀಮ್ ರ್ಯಾಂಕಿಂಗ್ ಅಪ್ಗ್ರೇಡ್ ಬೋನಸ್ ಅದೇ ಅಲ್ವಾ ಸಿಂಹಪಾಲು 69%? ಎಸ್ ಹೌದು, 69% ಸಿಕ್ಕತ್ತೆ. ಕರೆಕ್ಟ್. ಎರಡನೇ ಎಸ್ ಸರ್, ಹೌದು, ಎರಡನೇ ಇನ್ಕಮ್ ಆದಂತ 69% ಸಿಕ್ಕತ್ತೆ ಸೋಮಶೇಖರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಅವ್ರ ಏನ್ ಹೇಳಕ್ ಬಂದ್ರು ಅಂತಂದ್ರೆ, ಸ್ಪಿಲ್ ಆದಾಗ ಈ ಒಂದು ಇನ್ಕಮ್ ಅಲ್ಲಿ ಎಷ್ಟೋ ಜನ ಅನ್ಕೋಬಹುದು ಡೈರೆಕ್ಟ್ ರೆಫರಲ್ ಸಿಕ್ಕುತ್ತಾ ಅಂತ. ಖಂಡಿತ ಯಾವುದೇ ಸ್ಪಿಲ್ ಆಗಿ ಬಂದ್ರು ಕೂಡ ಅದರಲ್ಲಿ ಮೊದಲನೇ ಇನ್ಕಮ್ ಡೈರೆಕ್ಟ್ ರೆಫರಲ್ ಏನಿದೆ, ನಿಮ್ಮ ಕೆಳಗಡೆ ಸ್ಪಿಲ್ ಬಂದ್ರು ಕೂಡ ಅವರಿಂದ ಡೈರೆಕ್ಟ್ ರೆಫರಲ್ ನಿಮಗೆ ಬರಲ್ಲ. 100% ಬದಿಟ್ಕೊಳ್ಳಿ. ನಿಮ್ಗೆ ಯಾವುದೇ ವ್ಯಕ್ತಿ ಕಡೆಯಿಂದ ನೀವು ಏನು ಮಾಡಿಲ್ಲ, ನಿಮ್ ಕೆಳಗಡೆ 2 ಐಡಿ ಬಂದು ಕೂತ್ಕೊಂಡಿದೆ ಅಂತಂದ್ರೆ ಆ ವ್ಯಕ್ತಿಯಿಂದ ಡೈರೆಕ್ಟ್ ರೆಫರಲ್ ನಿಮಗ್ ಬರಲ್ಲ, ಬಟ್ ಯಾರು ಡೈರೆಕ್ಟ್ ಮಾಡಿದಾರೆ ಆ ವ್ಯಕ್ತಿ ಹೋಗತ್ತೆ. ಇದು ಯಾವುದೇ ಲೆವೆಲ್ ಅಲ್ಲಿ ಆಗ್ಬಹುದು. ರೈಟ್? ಓಕೆ ಸರ್, ಕಂಟಿನ್ಯೂ ಮಾಡಿ. ಮಧು ಸರ್, ಇನ್ನೊಂದು ಕ್ವಶನ್ ನಿಮ್ಗೆನೆ. ಈಗ ವೆಂಕಟೇಶ್ ಸರ್ ಹೇಳಿದ್ರು, ನಾನು ಇನ್ಫ್ಲೂಯೆನ್ಸರ್ ಆಗಿದ್ದು ನಾನ್ ತಂದಿರೋ ಡೈರೆಕ್ಟ್ ರೆಫರಲ್ ಎಷ್ಟೇ ಲೆವೆಲ್ ಹೋದ್ರು ಕೂಡ ನನಗೆ 10% ಬಂದೇ ಬರುತ್ತೆ ಅಂತ. ನಾನು ಇನ್ಫ್ಲೂಯೆನ್ಸರ್ ಆಗಿರ್ಬೇಕಾ ಇಲ್ಲ ಬಿಗಿನರ್ ಆಗಿದ್ರು ಬರುತ್ತಾ 10%? ಇಲ್ಲ, ಇನ್ಫ್ಲೂಯೆನ್ಸರ್ ಆಗಿರ್ಲೇಬೇಕು ಸರ್, ಇದು ಕ್ರೈಟೀರಿಯಾ. ಎರಡನೇದು ತಾವು ಇನ್ಫ್ಲೂಯೆನ್ಸರ್ ಆಗಿರ್ಲೇಬೇಕು. ಕ್ಲಿಯರ್. ಯಾಕೆಂದ್ರೆ ವೆಂಕಟೇಶ್ ಸರ್ ಹೇಳಿದ್ರು, ಈಗ ನಾನು ಇನ್ಫ್ಲೂಯೆನ್ಸರ್ ಆಗಿ ನನ್ನ ಡೈರೆಕ್ಟ್ ರೆಫರಲ್ ಐಕನ್ ಆದ್ರೂ ಕೂಡ ನನಗೆ 10% ಬರುತ್ತೆ, ಅವರು ಕ್ರಿಯೇಟರ್ ಆದ್ರೂ ನಂಗೆ 10% ಬರುತ್ತೆ, ರೈಟಾ? ಎಸ್, ಅಫ್ ಕೋರ್ಸ್. ನೀವು ತಂದಂತ ಇಬ್ರು ವ್ಯಕ್ತಿ ಕ್ರಿಯೇಟರ್ ಆದ್ರೂ ಕೂಡ ತಮ್ಗೆ ಇನ್ಕಮ್ ಬರ್ಬೇಕು ಅಂತಂದ್ರೆ ಮೊದಲನೇ ಕ್ರೈಟೀರಿಯಾ ನೀವು ಇನ್ಫ್ಲೂಯೆನ್ಸರ್ ಆಗಿ ನಿಮ್ಮ ಇಬ್ರು ವ್ಯಕ್ತಿನ ಇನ್ಫ್ಲೂಯೆನ್ಸರ್ ಮಾಡಿರ್ಬೇಕು. ಓಕೆ, ಸೊ ಇದು ಆ ಇಬ್ರು ವ್ಯಕ್ತಿ ಎಡಭಾಗ ಬಲಭಾಗದಲ್ಲೇ ಬರ್ಬೇಕು ಅಂತ ಇಲ್ಲ, ಎಲ್ಲಾದ್ರೂ ಪ್ಲೇಸ್ಮೆಂಟ್ ಆಗ್ಲಿ, ಒಟ್ಟು 2 ಡೈರೆಕ್ಟ್ ಮಾಡಿ ಆ ಇಬ್ರು ವ್ಯಕ್ತಿ ಇನ್ಫ್ಲೂಯೆನ್ಸರ್ ಆಗಿದ್ರೆ ನೆಕ್ಸ್ಟ್ ನೀವು 100 ಜನ ಡೈರೆಕ್ಟ್ ಮಾಡಿ, ಅದರಲ್ಲಿ 98 ಜನ ಯಾರು ಡೈರೆಕ್ಟ್ ಆಗಿ ಮಾಡಿರ್ತೀರಾ ಆ 98 ಜನರಲ್ಲಿ ಯಾರೇ ಒಬ್ರು ಕೂಡ ಕ್ರಿಯೇಟರ್ ಲೆವೆಲ್ ವರ್ಗೂ ಎಷ್ಟೇ ಅಪ್ಗ್ರೇಡ್ ಆದ್ರೂ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಸುಮ್ನೆ ಕೂತಿದ್ರು ಕೂಡ ಅವ್ರ ಪ್ರತಿ ಅಪ್ಗ್ರೇಡಿನ 10% ನಿಮ್ಗೆ ಬರ್ತಾನೆ ಇರುತ್ತೆ ಸರ್. ಸೂಪರ್. ಓಕೆ ಮಧು ಸರ್, ಭವ್ಯ ಮೇಡಮ್ ಏನೋ ಕ್ವಶನ್ ಇದೆ ಅನ್ಸುತ್ತೆ. ಎಸ್ ಸರ್, ಎಸ್. ಅಮ್ಮನ್ ಸರ್, ನಿಮಿಷ ಮಾತಾಡ್ಬೋದಾ? ಸರ್ ಇರಿ ಭವ್ಯ ಮೇಡಮ್, ನಿಮ್ ಕ್ವಶನ್ ಕೇಳ್ಬಿಡಿ, ಆಮೇಲೆ ಅವ್ರನ್ನ ತಗೊಳ್ಳೋಣ. ಎಸ್ ಮೋಹನ್ ಸರ್, ಗೋ ಹೆಡ್. ಸರ್, ಈಗ ನಮ್ಮಲ್ಲಿ ಏನ್ ಮಾಡ್ತಾ ಇದ್ರೆ 350 ಬರ್ಬೋದು ಅಥವಾ 3500 ಬರ್ಬೋದು, ಅಥವಾ ಅವ್ರ ಚಾಯ್ಸ್, ಪ್ಯಾಕೇಜ್ ರ್ಯಾಂಕ್ ಅವ್ರವ್ರ ಚಾಯ್ಸ್. ಕರೆಕ್ಟ್. ಈಗ ನೀವ್ ಹೇಳ್ತಾ ಇದೀರಿ ಲೆಫ್ಟ್ ಮತ್ತೆ ರೈಟ್ ಅಥವಾ ಇಬ್ಬರು ವ್ಯಕ್ತಿಗಳು ಇನ್ಫ್ಲೂಯೆನ್ಸರ್ ಆಗಿರ್ಲೇಬೇಕು ಇನ್ಕಮ್ ತಗೊಳಕ್ಕೆ ನೀವ್ ಹೇಳ್ತಾ ಇದ್ದೀರಿ, ಕರೆಕ್ಟ್ ಅಲ್ಲ? ಎಸ್. ಈಗ ನನ್ ಕಡೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು 3,500 ಪ್ಯಾಕೇಜ್ ಅಂತ ಹೇಳ್ತಾನೆ. ಫಸ್ಟ್ ಟೈಮ್ ಅವನಿನ್ ಲೆಫ್ಟ್ ಆಗಿಲ್ಲ ರೈಟ್ ಆಗಿಲ್ಲ, ನನ್ಗೆ ಫಸ್ಟ್ ರೆಫರಲ್ ಅವನು ಬಂದಿದ್ದಾನೆ ಅಂತಂದಾಗ ನಾನು 3,500 ಪ್ಯಾಕೇಜ್ ಇಂದ ಅವನ್ನ ಇನ್ವೈಟ್ ಮಾಡ್ತೀನಿ. ಎಲ್ಲೊಂದು ರ್ಯಾಂಕ್ ನು ಅಪ್ಗ್ರೇಡ್ ಮಾಡ್ತೀನಿ, 4 ರ್ಯಾಂಕ್ ನು ಅಪ್ಗ್ರೇಡ್ ಮಾಡ್ಬಿಡ್ತೀನಿ. ಓಕೆ. ಈಗ ನನಗೆ ಡೈರೆಕ್ಟ್ ರೆಫರಲ್ ನಾನು ಒಂದೇ ಫಸ್ಟ್ ರೆಫರಲ್ ಅದು ನಂದು. ಅವ್ನು ಬಂದಿದ್ದಾನೆ ಅಂತಂದಾಗ 4 ರ್ಯಾಂಕ್ ಒಟ್ಟೊಟ್ಟಿಗೆ ನಾನು ಅಪ್ಗ್ರೇಡ್ ಮಾಡಿದೀನಿ ಅಂತಂದಾಗ ನನಗೆ ಯಾವ ರೀತಿ ಇನ್ಕಮ್ ಬರುತ್ತೆ? 10%. ವೆರಿ ಗುಡ್ ಕ್ವಶನ್ ಮೋಹನ್ ಸರ್. ಅಬ್ಸಲ್ಯೂಟ್ಲಿ ಸರ್, ನಾವು ಯಾವುದೇ ರ್ಯಾಂಕ್ ಅಪ್ಗ್ರೇಡ್ ಆಗ್ಲಿ, ಬಟ್ ನಮ್ಮ ಕ್ರೈಟೀರಿಯಾನ ನಾವು ಪೂರೈಸಿಲ್ಲ ಅಂತಂದ್ರೆ,
ನಮ್ಮ ಕ್ರೈಟೀರಿಯಾ. ಈಗ ನಾನು ಬರ್ತೀನಿ, ಮೇಲ್ಗಡೆ ಮಧು ಸರ್ ಇದಾರೆ, ಎಡಗಡೆ ರಮೇಶ್ ಸರ್, ಕಾಂತರಾಜ್ ಸರ್. ಈಗ ನಾನು ರಮೇಶ್ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಇನ್ನು ಕಾಂತರಾಜ್ ಸರ್ನ ಆ ಕಡೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ನಾನು ಏಕಾಏಕಿ ಅಂಬಾಸಿಡರ್ ರ್ಯಾಂಕ್ ಅಲ್ಲಿ ನಾನೇ ಇದ್ದೀನಿ. ಈಗ ರಮೇಶ್ ಸರ್ನ ತಂದಂತ ವ್ಯಕ್ತಿ, ನಾನು ರಮೇಶ್ ಸರ್ ಮೊದಲನೇ ವ್ಯಕ್ತಿ ರಮೇಶ್ ಸರ್ ಆಗಿದ್ದಾರೆ ಅಥವಾ ಮೋಹನ್ ಸರ್ ಆಗಿದ್ದಾರೆ. ನೀವು ಅಂಬಾಸಿಡರ್ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಓಕೆ, ನನಗೆ ನಿಮ್ಮಿಂದ 10% ಬರಲ್ಲ. ಯಾಕಂತ ಅಂದ್ರೆ ನಾನು ಇನ್ಫ್ಲೂಯೆನ್ಸರ್ ಅನ್ನೋ ರ್ಯಾಂಕ್ ಅನ್ನ 2 ಇನ್ಫ್ಲೂಯೆನ್ಸರ್ ಅನ್ನ ಮಾಡಿರ್ಬೇಕು ಮುಂಚೆ. ಬಟ್ ನಾನು ಆಲ್ರೆಡಿ ಇನ್ಫ್ಲೂಯೆನ್ಸರ್ ಆಗಿದ್ದೀನಿ, ಬಟ್ ನನ್ನ 2 ಇನ್ಫ್ಲೂಯೆನ್ಸರ್ ಕ್ರಿಯೇಟ್ ಆಗಿಲ್ಲ. ಸೊ ಹಾಗಾಗಿ ನಾನು ಪ್ರತಿ ಸರಿ ಸಿಸ್ಟಮ್ ಅಲ್ಲಿ ಎಲ್ರಿಗೂ ಹೇಳೋದೊಂದೇ, ನೀವು ಬಿಗಿನರ್ ಆಗಿ 2 ಬಿಗಿನರ್ ನ ಫಸ್ಟ್ ತಗೊಂಡ್ ಬನ್ನಿ, ನಂತರ ನೀವು ಇನ್ಫ್ಲೂಯೆನ್ಸರ್ ಆಗಿ, ಆ ನಂತರ ಆ ಇಬ್ರು ವ್ಯಕ್ತಿ ಅಂಬಾಸಿಡರ್ ವರ್ಗೂ ಅಪ್ಗ್ರೇಡ್ ಮಾಡಕ್ಕಿದ್ರು ಕೂಡ ದಯವಿಟ್ಟು ಹೋಲ್ಡ್ ಮಾಡಿಸಿ. ನಿಮ್ಮ ಇನ್ಫ್ಲೂಯೆನ್ಸರ್ ಫಸ್ಟ್ ನೀವಾಗಿ ನಿಮ್ಮ 2 ಇನ್ಫ್ಲೂಯೆನ್ಸರ್ ಕಂಪ್ಲೀಟ್ ಮಾಡಿದ ಮೇಲೆ ಅವರು ಯಾವ ರ್ಯಾಂಕ್ ಆದ್ರೂ ಅಪ್ಗ್ರೇಡ್ ಮಾಡಿಸಿ, ತೊಂದರೆ ಇಲ್ಲ. ತುಂಬಾ ಲಾಸ್ ಆಗಿದೀವಿ ನಾವು. ಖಂಡಿತವಾಗ್ಲು. ಅದಕ್ಕೆ ಪ್ರತಿ ಸರಿ ನಾವ್ ಹೇಳ್ತೀವಿ, ಲಾಸ್ ಮಾಡಿರೋದಕ್ಕೆ ಕಾರಣ ಇದೇನೆ. ನಾವು ಸಿಸ್ಟಮ್ ಅರ್ಥ ಮಾಡ್ಕೊಳ್ಬೇಕು. ನಾವು ಇನ್ಫ್ಲೂಯೆನ್ಸರ್ ಆಗೋದಲ್ದೆ ನಾವು ಅಂಬಾಸಿಡರ್ ಅಲ್ಲಾದ್ರೂ ಬನ್ನಿ, ನೀವು ಪಯನಿಯರ್ ಬನ್ನಿ, ಮೆಂಟರ್ ಬನ್ನಿ, ಚಾಂಪಿಯನ್ ಬನ್ನಿ, 7ನೇ ರ್ಯಾಂಕ್ ಡೈರೆಕ್ಟ್. ಆದ್ರೆ ನಿಮ್ಮ ಕೆಳಗಡೆ ಬಂದಿರತಕ್ಕಂತ ಇಬ್ರು ವ್ಯಕ್ತಿನೂ ಕೂಡ ಚಾಂಪಿಯನ್ ಗೆ ಬರಕ್ ರೆಡಿ ಇದ್ರು ಕೂಡ ಆ ಇಬ್ರು ಕೂಡ ಫಸ್ಟ್ ಇನ್ಫ್ಲೂಯೆನ್ಸರ್ ಆಗೋವರೆಗೂ ವೇಟ್ ಮಾಡಿಸಿ. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ 5 ಸ್ಟಾರ್ 6 ಸ್ಟಾರ್ 7 ಸ್ಟಾರ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀರಾ. ನೀವು ಕರ್ಕೊಂಡ್ ಇಬ್ರು ವ್ಯಕ್ತಿ ನಿಮ್ಮ ಹತ್ರ ಇರ್ತಾರೆ, ಇಬ್ರು ಚಾಂಪಿಯನ್ ಮಾಡಕ್ ರೆಡಿ ಇದ್ದಾರೆ. ಆದ್ರೆ ಆ ಇಬ್ರು ಚಾಂಪಿಯನ್ ಮಾಡಕ್ಕೂ ಮುಂಚೆ ಆ ಇಬ್ರುನು ಮೊದಲನೇದು ನೀವು ಇನ್ಫ್ಲೂಯೆನ್ಸರ್ ಮಾಡ್ಬೇಕು. ಅದಾದ್ಮೇಲೆ ಆ ಇಬ್ರು ಕಡೆಯಿಂದ ನೀವು ಅಪ್ಗ್ರೇಡ್ ಮಾಡಿಸ್ಬೇಕು. ಏಕಾಏಕಿ ಒಂದೇ ಐಡಿನ ಮಾಡಿ ಡೈರೆಕ್ಟ್ ಆಗಿ ಚಾಂಪಿಯನ್ ಮಾಡಿಸಿದ್ರೆ ಐ ಆಮ್ ಸೋ ಸಾರಿ, ನಮ್ಮ ಎಲ್ಲಾ ಚಾಂಪಿಯನ್ ಇನ್ಕಮ್ ವರ್ಗು 10% ಲಾಸ್ ಆಗುತ್ತೆ. ಓಕೆ ಸರ್? ಎಸ್ ಸರ್, ಎಸ್. ಸೊ ಈಗ ನಾನು ಒಂದ್ಸಲಿ ಕ್ಲಾರಿಟಿ ತಗೊಳ್ತೀನಿ ಸರ್, ಯಾಕೆಂದ್ರೆ ನಾನು ಹೊಸದಾಗಿ ಜಾಯ್ನ್ ಆಗ್ತಿದ್ದೀನಿ. ಈಗ ನಾನು ಫಸ್ಟ್ ಜಾಯ್ನ್ ಆಗಿದ್ದೀನಿ ಬಿಗಿನರ್ ಅಲ್ಲಿ ಅಂಡ್ ನಾನು ಮೊದಲನೇ ವ್ಯಕ್ತಿನ ತಂದೆ ಬಿಗಿನರ್ ಅಲ್ಲಿ ಎ ಪ್ಲೇಸ್ ಅಲ್ಲಿ ಕೂತ್ಕೊಂಡ್ರು, ಲೆಫ್ಟ್ ಅಲ್ಲಿ ಕೂತ್ಕೊಂಡ್ರು. ನಾನು 2ನೇ ವ್ಯಕ್ತಿ ತತ್ತಿನ ಬಿ ಪ್ಲೇಸ್ ಅಲ್ಲಿ ರೈಟ್ ಅಲ್ಲಿ ಕೂತ್ಕೊಂಡ್ರು. ಈಗ ನನಗೆ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಇಬ್ರು ಇಂಟ್ರೊಡ್ಯೂಸ್ ಮಾಡಕ್ ಬಂದಿರೋಂತ ಕಮಿಷನ್ ಇಂದ ನಾನು ಇನ್ಫ್ಲೂಯೆನ್ಸರ್ ಗೆ ಅಪ್ಗ್ರೇಡೇಷನ್ ಆಗ್ತೀನಿ. ಕರೆಕ್ಟಾ ಸರ್? ಇಲ್ಲಿ ಒಂದೇ ಒಂದು, ಆಕ್ಚುಲಿ ಈ ಇನ್ಫಾರ್ಮೇಶನ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದು ಸಿಸ್ಟಮ್ ಅಲ್ಲಿ ತುಂಬಾ ಟೆಕ್ನಿಕಲ್ ಇನ್ಫಾರ್ಮೇಶನ್. ಇದನ್ನ ನಾವು ಸಿಸ್ಟಮ್ ಅಲ್ಲಿ ಹೇಗಿದೆ ಹಾಗೆ ಹೇಳ್ತಾ ಇದೀವಿ. ಬಟ್ ಇಲ್ಲೊಂದು ಗ್ಲಿಚ್ ಇದೆ. ಏನು ಅಂತಂದ್ರೆ, ನಾವು ಬಿಗಿನರ್ ಅಲ್ಲಿ ಬಂದು ನಾವು ಇಬ್ಬರು ವ್ಯಕ್ತಿನ ಬಿಗಿನರ್ ಅಲ್ಲಿ ತಂದಾಗ ನಮ್ಗೆ ಬರ್ತಕ್ಕಂತ ಅಮೌಂಟ್ ಅಲ್ಲಿ ನಾವು ಇನ್ಫ್ಲೂಯೆನ್ಸರ್ ನ ಅಪ್ಗ್ರೇಡ್ ಮಾಡ್ಬೋದು ಅಂತ ಹೇಳ್ತೀವಿ. ಆದ್ರೆ ನಮ್ಗೆ ಅಲ್ಲೊಂದು ಶಾರ್ಟೇಜ್ ಆಫ್ ಅಮೌಂಟ್ ಬರುತ್ತೆ. ಎಷ್ಟು ಅಂತಂದ್ರೆ, ಅಪ್ಗ್ರೇಡ್ ಮಾಡಕ್ಕೆ 21 ಸೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಏನಾರ್ಲಿ ಪೈಸೆ ಅಂತ ಕರಿತೀವಿ. ಇನ್ಫ್ಲೂಯೆನ್ಸರ್ ಗೆ ಅಪ್ಗ್ರೇಡ್ ಮಾಡಕ್ಕೆ ನಮ್ಗೆ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಗಿರುತ್ತೆ. ಹತ್ತತ್ರ $10 ಅಮೌಂಟ್ ಶಾರ್ಟೇಜ್ ಅಂತ ತಿಳ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, $2.7 ಇದ್ರೆ ಐಡಿ ಲಾಗಿನ್ ಮಾಡ್ಬೋದು. ಆದ್ರೆ ನಾವ್ ಎಲ್ರಿಗೂ $3.5 ಮಿನಿಮಮ್ ಅವರ ವ್ಯಾಲೆಟ್ ಅಲ್ಲಿ ಫಸ್ಟ್ ತಗೊಂಡ್ಬರೋ ಕಾರಣಕ್ಕೆ, ನಿಮ್ಮ ವ್ಯಾಲೆಟ್ ಅಲ್ಲಿ ಆಲ್ರೆಡಿ ದುಡ್ಡು ಇರುತ್ತೆ $3.5. ನಿಮ್ಮ 2.5 ಅಥವಾ $2.7 ಕಟ್ ಆದ್ರೂ ಕೂಡ ಈ ಒಂದು ಲಾಗಿನ್ ಗೆ ಉಳಿದಿರ್ತಕ್ಕಂಥ 0.5 ಅಥವಾ $0.7 ನಿಮ್ಮ ವ್ಯಾಲೆಟ್ ಅಲ್ಲೇ ಇರುವ ಕಾರಣ, ಮತ್ತೆ ಇಬ್ರು ಬಿಗಿನರ್ ನಲ್ಲಿ ನೀವು ತಂದಾಗ ಅದರಲ್ಲಿ ಶೇಖರಣೆ ಆಗ್ತಕ್ಕಂಥ 10% ಇನ್ಕಮ್ ಏನ್ ಬರುತ್ತೆ, ಆ 2 ಅಮೌಂಟ್ ನಿಮ್ಮ ವ್ಯಾಲೆಟ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಪ್ಲಸ್ 2 ಬಿಗಿನರ್ ಇಂದ ಬಂದಿರ್ತಕ್ಕಂಥ 10% ಅಮೌಂಟ್ ಅಥವಾ 69% ಅಮೌಂಟ್ ಏನಿರುತ್ತೆ, ಅದನ್ನ ಇಟ್ಕೊಂಡು ನಾವು ಇನ್ಫ್ಲೂಯೆನ್ಸರ್ ಆಗಿ ಅಪ್ಗ್ರೇಡ್ ಆಗಬಹುದು. ಓಕೆ, ಸೂಪರ್. ಸೊ ಅಂದ್ರೆ ನಾವು ಅಟ್ ಬಿಗಿನಿಂಗ್ ಅಲ್ಲೇ ನಾವೇನ್ ತಗೊಂಡಿರ್ತೀವಿ ಆಗ ಅಲ್ಲಿ ಎಕ್ಸೆಸ್ ಇರುತ್ತೆ. ಹಾಗಾಗಿ ಇಲ್ಲಿ ಬರೋ ನಮ್ಮ ಬಿಗಿನರ್ ಇಂದ ಏನ್ 10% ಬರುತ್ತೆ, 2 ಸೇರಿ ಅಲ್ಲಿ ನಾನು ಇನ್ಫ್ಲೂಯೆನ್ಸರ್ ಗೆ ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಕರೆಕ್ಟ್ ಸರ್? ಇದು ಬರೀ ಮೊದಲನೇ ರ್ಯಾಂಕ್ ಮಾತ್ರ ಸೀಮಿತ. 2ನೇ ರ್ಯಾಂಕ್ ಅಲ್ಲಿ ನೀವು 4 ಜನರಿಂದ ಬರ್ತಕ್ಕಂಥ ದುಡ್ಡಲ್ಲಿ ಖಂಡಿತ ಅಪ್ಗ್ರೇಡ್ ಆಗುತ್ತೆ. ಬರೀ ಮೊದಲನೇ ರ್ಯಾಂಕ್ ಅಲ್ಲಿ ಮಾತ್ರ ಇದು ಈ ತರ ಒಂದು ಆಪ್ಷನ್ ಇದೆ ಸರ್, ಅಷ್ಟೇ. ನೋ ಪ್ರಾಬ್ಲಮ್. ಹಾಗಾಗಿ ನಾವು more than $3 ತಗೊಳ್ಳೋದ್ರಿಂದ ನಮ್ಗೆ ಅದು ಸಫಿಶಿಯಂಟ್ ಇರುತ್ತೆ. ಅದು ನಥಿಂಗ್ ಟು ವರಿ. ಸೊ ಈಗ ಎಸ್ ಮೋಹನ್ ಸರ್. ರಮೇಶ್ ಸರ್ ಸಾರಿ ಇಂಟ್ರಪ್ಷನ್. ಹೇಳಿ. ಮಧು ಸರ್, ಈಗ ನಾನು ನನ್ನ ಕೆಳಗಡೆ ಒಬ್ಬ ಪ್ಲೇಸ್ಮೆಂಟ್ ಕೊಟ್ಟಿದ್ದೀನಿ, ಬಂದಿದ್ದಾರೆ. ನೀವ್ ಏನ್ ಕ್ರೈಟೀರಿಯಾ ಹೇಳಿದ್ರೆ ಅದೇ ತರ ನಾನು ಮಾಡಿದೆ. ಅಂದ್ರೆ ಲೆಫ್ಟ್ ಒಂದು ಅಥವಾ ರೈಟ್ ಒಂದು, ನನ್ನ 2 ಜನ ಡೈರೆಕ್ಟ್ ರೆಫರಲ್ ಬಂದಿದ್ದಾರೆ. BNB ಪ್ರಕಾರ ಮಾತಾಡೋದಾದ್ರೆ, BNB ವ್ಯಾಲ್ಯೂ ಪ್ರಕಾರ ಮಾತಾಡಿದ್ರೆ 0.0044 ಅಂತ ಹೇಳಿದ್ರೆ ಎಂಟ್ರಿ ಫೀಸ್. ಕರೆಕ್ಟ್. ಅದ್ರಲ್ಲಿ 10% ಅಂತಂದ್ರೆ 0.0004. ಕರೆಕ್ಟ್? 3 times 0 ಆಮೇಲೆ ಕರೆಕ್ಟ್?
ಅದ್ರ INR ಪ್ರಕಾರ ಎಷ್ಟು ವ್ಯಾಲ್ಯೂ ಅಂತ ನಾನು ಏನಾದ್ರು ತಿಳ್ಕೊಬಹುದು? ಅದೇ ಸರ್, ಅವತ್ತಿನ ಒಂದು ಟ್ರೇಡಿಂಗ್ ವ್ಯಾಲ್ಯೂ ಅದು ಪ್ರತಿದಿನ ನಾವೇನ್ ಹೇಳ್ತೀವಿ ಅಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಹೇಳ್ತೀವಿ, 300 ರಿಂದ 350 ಅಂತ ಹೇಳ್ತೀವಿ. ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕಂದ್ರೆ 270 ರೂಪಾಯಿ, 250 to 270 ರುಪೀಸ್ ಅಲ್ಲೇ ಕೂಡ ನಿಮ್ಮ ಲಾಗಿನ್ ಆಗ್ಬಿಡುತ್ತೆ. ಸೊ 250 ರಿಂದ 270 ರೂಪಾಯಿನ 10% ಅಂತ ಅಂದ್ರೆ ಅಲ್ಲಿಗೆ 227 ರುಪೀಸ್ ಆಗ್ಬಹುದು. ನಾವು 35 ರುಪೀಸ್ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನಾವಲ್ಲಿ ದುಡ್ಡು ಜಾಸ್ತಿ ಹಾಕಿದೀವಿ. ಹಾಗಾಗಿ ನಿಮ್ಮ ವ್ಯಾಲೆಟ್ ಅಲ್ಲಿ ಉಳಿದಿರ್ತಕ್ಕಂಥ ಅಮೌಂಟ್ ಗೆ ಸರಿಸುಮಾರು 35 ರೂಪಾಯಿ ಅಂತ ಹೇಳ್ತಾ ಇದೀವಿ. ಬಟ್ ಆಕ್ಚುಲ್ ಆಗಿ ಲಾಗಿನ್ ಆಗಿರೋದ್ರ ಪ್ರಕಾರ ನಮ್ಗೆ 27 ರೂಪಾಯಿ ಬರಬೇಕು. 10%, 25 ರಿಂದ 27 ರೂಪಾಯಿ ಬರಬೇಕು BNB ಪ್ರಕಾರ. ಎಸ್ ಸರ್, ಒಂದು ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಜಸ್ಟ್ ಇದು ನನಗೆ ಮೈಂಡ್ ಗೆ ಡೌಟ್ ಬಂತು. ಈಗ ನಾನು ಅದನ್ನ ಕ್ಯಾಲ್ಕುಲೇಟ್ ಮಾಡಿದೆ ಬಿಫೋರ್ ಎಂಟ್ರಿ ಮೀಟಿಂಗ್ ವರ್ಕಿಂತ ಮುಂಚೆ. ಹಾಗಿದ್ರೆ 0.0044 ಅಂತಂದಾಗ ಇದಕ್ಕೆ 10% 0.0004 ಅಂತಂದಾಗ ಇದು ನಾನು ಸೇಫ್ ಅಲ್ಲಿ ಹೋಗ್ಬಿಟ್ಟು ಸೆಂಡ್ ಅಂತಿದೆ ಅಲ್ಲಿ ಹೋಗ್ಬಿಟ್ಟು ಒಂದು ವ್ಯಾಲ್ಯೂ ಏನ್ ಫಿಕ್ಸ್ ಮಾಡ್ತಿಲ್ಲ ಹಾಕೊಂಡಾಗ ನನಗೆಲ್ಲ ಬಂದಿದ್ದು 19 ರೂಪಾಯಿ 80 ಪೈಸಾ ಬಂತು ಇವತ್ತಿನ ವ್ಯಾಲ್ಯೂ ಪ್ರಕಾರ. ಇದು ಕರೆಕ್ಟಾ? ಎಸ್ ಆಫ್ ಕೋರ್ಸ್ ಕರೆಕ್ಟ್. ಅದು ಚೇಂಜ್ ಆಗ್ತಾ ಇರುತ್ತೆ. ಈ ವ್ಯಾಲ್ಯೂ ಡೌನ್ ಆಗಿದೆ ಅಥವಾ ಅಂತ ಅಂದಾಗ ಆ ರೀತಿ ಚೇಂಜಸ್ ಆಗ್ತಾ ಇರುತ್ತೆ. ಇವತ್ತಿನ ವ್ಯಾಲ್ಯೂ ಪ್ರಕಾರ 19 ರೂಪಾಯಿ 80 ಪೈಸಾ ಒಂದು ಬಿಗಿನರ್ ರ್ಯಾಂಕ್ ಡೈರೆಕ್ಟ್ ರೆಫರ್ 10% ನನಗೆ ಬಂತು. ಅಂದ್ರೆ ಅದು ನನಗೊಂದು ಕ್ಲಾರಿಟಿ ಬಂತು. ಎಸ್ ಆಫ್ ಕೋರ್ಸ್. ಥ್ಯಾಂಕ್ ಯು. ಸಾರಿ, ನಮ್ಮ ರಮೇಶ್ ಸರ್ ಏನೋ ಕ್ವಶನ್ ಕೇಳ್ತಿದ್ರು. ಎಸ್ ಸರ್, ಓಕೆ. ಓಕೆ, ಭವ್ಯ ಮೇಡಮ್ ಕ್ವಶನ್ ತಗೊಂಬಿಡಿ ಸರ್. ಓಕೆ ಭವ್ಯ ಮೇಡಮ್, ಶುಭೋದಯ. ತಮ್ಗೆ ಅನ್ಮ್ಯೂಟ್ ಮಾಡಿದೀವಿ, ತಾವು ಕೇಳ್ಬೋದು. ಗುಡ್ ಮಾರ್ನಿಂಗ್ ಸರ್. ನಾನು ಒಂದು ವಾಟ್ಸ್ಆಪ್ ಕಳ್ಸಿದೀನಿ. ಸೊ ಅವರು ನನ್ನ ಸೆಕೆಂಡ್ ಲೆವೆಲ್ ಅವರು ನಿನ್ನೆ ಇನ್ಫ್ಲೂಯೆನ್ಸರ್ ಗೆ ಅಪ್ಗ್ರೇಡ್ ಆಗಿದ್ದಾರೆ. ಬಟ್ ನನಗೆ ಅಪ್ಗ್ರೇಡ್ ಬೋನಸ್ ಬಂದಿಲ್ಲ, ಲೇಯರ್ ಬೋನಸ್ ಬಂದಿದೆ. ಓಕೆ, ಅವರು ನಿಮ್ಮ ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಮೇಡಮ್? ಅವರು ನಿಮ್ಗೆ ಲೆವೆಲ್ ಇದ್ದಾರೆ. ಯಾವ ಲೆವೆಲ್ ಮೇಡಮ್? ಸೆಕೆಂಡ್. ನಿಮ್ಗೆ ಸೆಕೆಂಡ್ ಲೆವೆಲ್ ಅಲ್ಲಿ ಇದ್ದಾರಾ? ಒಂದ್ ನಿಮಿಷ ಮೇಡಮ್, ನಿಮ್ಗೆ ವಾಟ್ಸ್ಆಪ್ ಮಾಡಿದ್ದೀನಿ ಸರ್. ನೋಡಿದೆ. ಒಂದ್ ನಿಮಿಷ. ವೆಂಕಟೇಶ್ ಸರ್ ಬೋರ್ಡ್ ಕಾಣಿಸ್ತಿಲ್ಲ ಸರ್. ಒಂದೇ ನಿಮಿಷ ಮೇಡಮ್, ಇಫ್ ಯು ಡೋಂಟ್ ಮೈಂಡ್ ID ನಂಬರ್ ಒಂದ್ ನಿಮಿಷ ಜಸ್ಟ್ ಗಿವ್ ಮಿ 1 minute. ಸರ್ ಸಾರಿ, ಒಂದು 2 minutes. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಯಾರು ಬೇಜಾರ್ ಮಾಡ್ಕೊಬಾರ್ದು. ಮೇಡಮ್ ID ನಂಬರ್ ಹೇಳಿ. 48 62 ನಾ? 605. ಇದು ನಿಮ್ಮ ID ನಾ ಮೇಡಮ್? ಇಲ್ಲ, ಬೇರೆಯವ್ರದ್ದು ಸರ್. ಓಕೆ, ಇವ್ರಿಗೆ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಇವರು. ಓಕೆ, ಇವರ ಡೌಟ್ ಕ್ವಶನ್ ನೋಡೋಣ. ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಸ್ನೇಹಿತರೆ. ಇವರ ಒಂದು ಕ್ವಶನ್ ಅನ್ನ ಕ್ಲಿಯರ್ ಮಾಡೋಣ. ಓಕೆ, 11ನೇ ತಾರೀಕು ಮಾರ್ಚ್ ಜಾಯ್ನ್ ಆಗಿದ್ದಾರೆ ಇವರು, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ 2 ಡೈರೆಕ್ಟ್ ರೆಫರ್ ಮಾಡಿದ್ದಾರೆ. ಕಮ್ಯುನಿಟಿ ಸೈಜ್ 8 ಇದೆ. ಆ 2 ಡೈರೆಕ್ಟ್ ರೆಫರ್ ಅಲ್ಲೂ ಕೂಡ ಇನ್ಫ್ಲೂಯೆನ್ಸರ್ ಆಗಿದ್ದಾರಾ ನೋಡೋಣ ಬನ್ನಿ. ಅದ ಹೇಗ್ ಚೆಕ್ ಮಾಡೋದು ಅಂದ್ರೆ, ಫಸ್ಟ್ ರಮೇಶ್ ಸರ್ ಆಗ್ಲೇ ಕೇಳಿದ್ರು. ಸೊ ಮೈ ಟೀಮ್ ಅಲ್ಲಿ ನಾವು ನೋಡ್ತಾ ಇದೀವಿ ನೋಡಿ, ಅವರು ಬಿಗಿನರ್ ಅಲ್ಲಿ ಇದ್ದಾರೆ ಮೇಡಮ್. ಅವರು ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿಲ್ಲ ನೋಡಿ. ಅವರ ಒಂದು ಕ್ರೈಟೀರಿಯಾ ಏನಿದೆ, ಇನ್ಫ್ಲೂಯೆನ್ಸರ್ ಆಗಿರ್ಬೇಕು. ಅವ್ರು ಇನ್ಫ್ಲೂಯೆನ್ಸರ್ ಆಗಿದ್ದಾರೆ, ಬಟ್ ಅವರ ಇಬ್ರು ಡೈರೆಕ್ಟ್ ಏನಿದ್ದಾರೆ ಅವರು ಬಿಗಿನರ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ 69% ಇನ್ಕಮ್ ಬಂದಿಲ್ಲ ನೋಡಿ. ಸೆಕೆಂಡ್ ಲೆವೆಲ್ ಅಲ್ಲಿ ನಾನು ಟೈಪ್ ಮಾಡ್ತಾ ಇದೀನಿ. ಸೆಕೆಂಡ್ ಲೆವೆಲ್ ಅಲ್ಲಿ ಇಬ್ರು ಇದ್ದಾರೆ. ಆ ಇಬ್ರು ಕೂಡ ಸೆಕೆಂಡ್ ಲೆವೆಲ್ ಇಂದ ಬಂದಂತವ್ರಿಗೆ ಅವ್ರಿಗೆ ಇನ್ಕಮ್ 69% ಬಂದಿ. ಓಕೆ, ಸೆಕೆಂಡ್ ಲೆವೆಲ್ ಅಲ್ಲಿ ಅವ್ರಿಗೆ ಇಬ್ಬರೇ ಇದ್ದಾರೆ. ನೀವು ಕಳಿಸ್ತಂತ ಕ್ವಶನ್ ಅದೇ ಅಲ್ವಾ ಮೇಡಮ್? ಸರ್ ಇಲ್ಲ, ನಾನ್ ಕೇಳ್ತಾ ಇರೋದು ನನಗೆ ಸೆಕೆಂಡ್ ಲೇಯರ್ ಅಲ್ಲಿ ಇದಾರೆ ಅವರು, ಸೆಕೆಂಡ್ ನಂಬರ್ ಅಲ್ಲಿ. ಬಟ್ ಅವ್ರ ಅಪ್ಗ್ರೇಡ್ ಬೋನಸ್ ನನಗೆ ಬಂದಿಲ್ಲ. ನಿಮ್ಮ ID ನಂಬರ್ ಹೇಳಿ ಮೇಡಮ್. ಅವಾಗ ನಿಮ್ಮ ID ನಂಬರ್ ಚೆಕ್ ಮಾಡ್ಬೇಕು ನಾವು. ಇಲ್ಲ ಮಧು ಸರ್, ಅವ್ರಿಗೆ ಈಗ ಬಿಗಿನರ್, ಸಾರಿ ಫಾರ್ ಇಂಟ್ರಪ್ಷನ್, ಆ ಬಿಗಿನರ್ 2 ID ಇದೆ. ಈಗ ಅದು 2 ID ಇದೆಯಲ್ಲ, ಇದರಿಂದ ಬಂದಿಲ್ಲ ಅಂತ ಕೇಳ್ತಾ ಇರೋದು ಭವ್ಯ ಮೇಡಮ್. ಅಕಸ್ಮಾತ್ ಅವರು ಆ ಪರ್ಸನ್ ಯಾರಿದ್ದಾರೆ, ಯಾರು ಅಪ್ಗ್ರೇಡ್ ಮಾಡಿದ್ದಾರೆ ನಿನ್ನೆ, ನನಗೆ ಸೆಕೆಂಡ್ ಲೇಯರ್ ಅಲ್ಲಿ ಇದಾರೆ. ಅದೇ ಮೇಡಮ್, ನಿಮ್ಮ ID ನಂಬರ್ ಹೇಳಿ ಮೇಡಮ್. ನಾನು ಇಲ್ಲೇ ತೋರಿಸ್ತೀನಿ. ID ನಂಬರ್ ಹೇಳಿ ನಿಮ್ಮ. 43 966 36 ಅಲ್ಲ? ಓಕೆ, ಒಂದ್ ನಿಮಿಷ ಸ್ನೇಹಿತರೆ, ಒಂದ್ ನಿಮಿಷ ತಡ್ರಿ. ಓಕೆ, ನಿಮ್ಮ 2ನೇ ಲೆವೆಲ್ ಅಲ್ಲಿ ಇದಾರ ಅವರು? ಹೌದು. ಓಕೆ, ಕಮ್ಯುನಿಟಿ ಇನ್ಫೋ
ನಿಮ್ಮ 2ನೇ ಲೆವೆಲ್ ಅಲ್ಲಿ ಇದ್ರಲ್ಲಿ ಯಾವ ಐಡಿ ನಂಬರ್ ಮೇಡಮ್? ಇನ್ಫ್ಲೂಯೆನ್ಸರ್ ಅಲ್ಲ ಇದಾ? 05 ಇದೆ ಸರ್. 05 ನಿಮ್ಮ 2ನೇ ಲೆವೆಲ್ ಅಲ್ಲಿ ಇಲ್ವಲ್ಲ ಅವರು? ನೋಡಿ ಇಲ್ಲಿ ಐಡಿ ನಂಬರ್ ಏನಿದೆ ಇವ್ರು ಮಾತ್ರ ನಿಮ್ಮ 2ನೇ ಲೆವೆಲ್ ಅಲ್ಲಿ ಇರ್ತಕ್ಕಂಥವ್ರು. ಈ 4 ಐಡಿ ಇರಿ, ನಾನು ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ಗೆ ಇನ್ಕಮ್ ಬಂದಿದ್ರೆ ಲೇಯರ್ ಬೋನಸ್ ಗೊತ್ತಾಗುತ್ತೆ ಅವ್ರ ಐಡಿ ನಂಬರು ನಿನ್ನೆ. ಓಕೆ, ಇದರಲ್ಲಿ ಯಾವ ಐಡಿ ನಂಬರ್ ಹೇಳ್ತಿದ್ದೀರಾ? 415 605 ಯಾವ ನಂಬರ್? ಒಂದು ನಿಮಿಷ ಅಷ್ಟೇ, ನೀವು ಕಳಿಸಿರೋದನ್ನ ವಾಟ್ಸಪ್ ಅಲ್ಲಿ ನೋಡ್ತೀನಿ ಮೇಡಮ್. ಆ 4862 ಇನ್ಫ್ಲೂಯೆನ್ಸರ್. ಓಕೆ, 4862 ಓಕೆ, ಇದು ನಿಮ್ಗೆ ಲೇಯರ್ 2 ಅಂತ ಇಲ್ಲಿ ಕಾಣಿಸ್ತಾ ಇದೆ, ಕರೆಕ್ಟಾ? 4862 ಸೊ ಈ ಐಡಿನ ನಿಮ್ಗೆ ಅದು ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಫಸ್ಟ್ ಚೆಕ್ ಮಾಡ್ಬೇಕು. ಈ ಲೇಯರ್ 2 ಅಂತಂದ್ರೆ ನಿಮ್ಗೆ ಲೇಯರ್ 2 ಅಂತಂದ್ರೆ ಇದು ನಿಮ್ಮ ಸೆಕೆಂಡ್ ಲೆವೆಲ್ ಅಲ್ಲ ಆಕ್ಚುಲಿ. ಅಂದ್ರೆ ಇದು ರೆಕರಿಂಗ್ ಲೆವೆಲ್ ಬೋನಸ್ ಪ್ರಕಾರ ಅದು ನಿಮ್ಗೆ ಲೇಯರ್ 2. ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಪ್ರಕಾರ ಇದು ನಿಮ್ಮ ಲೇಯರ್ 2 ಅಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಅದಕ್ಕೂ ಒಂದ್ ಲೆವೆಲ್ ಇರುತ್ತೆ, ರೆಕರಿಂಗ್ ಲೆವೆಲ್ ಬೋನಸ್ಗೂ ಲೆವೆಲ್ ಇರುತ್ತೆ. ಯಾಕಂದ್ರೆ ರೆಕರಿಂಗ್ ಲೆವೆಲ್ ಬೋನಸ್ ಅಲ್ಲಿ ಏನಾಗುತ್ತೆ, ನಾವು ಸ್ಪಾನ್ಸರ್ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಯಾವ್ದೇ ಲೆವೆಲ್ ಅಲ್ಲಿ ಹೋಗಿ ಕೂರ್ಬೋದು, 15 ಲೆವೆಲ್ 20ನೇ ಲೆವೆಲ್ ಅಲ್ಲಾದ್ರೂ ಕೂರ್ಬೋದು. ಬಟ್ ಅದು ನಮ್ಗೆ ಅವಾಗ ಲೆವೆಲ್ 1 ಆಗಿರುತ್ತೆ. ಇವ್ರು ಎಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾರೆ, ಫಾರ್ ಎಕ್ಸಾಂಪಲ್ 4862 ಐಡಿ ನಂಬರ್ನ ನಿಮ್ಮ ಯಾವ ಲೆವೆಲ್ ಅಲ್ಲಿ ಇದಾರೆ ನೋಡೋಣ ಇರಿ. ಇವ್ರು ಯಾವತ್ತಾಗಿರೋದು 7ನೇ ತಾರೀಕು, ನಿನ್ನೆ ಅಂತ ಅಂದ್ರೆ ನಿಮ್ಗೆ ಇವರು ಟಾಪ್ ಮೋಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ. 4862 ಅದನ್ನು ನೋಡ್ಬಿಡೋಣ. ಜಸ್ಟ್ ಹೋಲ್ಡ್ ಆನ್. ಕಮ್ಯುನಿಟಿ ಇನ್ಫೋ 4862 ನಿಮ್ಗೆ 15ನೇ ಲೆವೆಲ್ ಓಪನ್ ಆಗಿದೆಯಾ? ಇಲ್ಲ. 14 ಆಗಿದೆಯಾ? ಆಗಿಲ್ಲ. 13, 12, 11, 10. ಓಕೆ, 8th ಲೆವೆಲ್ ಆಗಿದೆ. ಒಂದ್ ನಿಮಿಷ ನೋಡೋಣ ಇರಿ. 7th ಲೆವೆಲ್ ಇಲ್ಲ, 5th ಲೆವೆಲ್ಗೆ 4862 6th ಲೆವೆಲ್ 5 ವೇಟ್ ಮಾಡ್ರಿ ಸರ್. 5 ವೇಟ್ ಮಾಡಿ. 4862 ಅಲ್ಲ, ನಿಮಿಷ. ಓಕೆ, ಈ ಲೆವೆಲ್ ಅಲ್ಲೂ ಇಲ್ಲ ಅವರು. 5ನೇ ಲೆವೆಲ್ ಅಲ್ಲಿ ನೋಡೋಣ. ಓಕೆ, ಇದ್ರಲ್ಲೂ ಇಲ್ಲ. ಫೋರ್ 4862 ಐಡಿ ನಂಬರ್ ಕರೆಕ್ಟ್ ಇದೆಲ್ಲ ಮೇಡಮ್? ಕರೆಕ್ಟ್ ಇದೆ ಸರ್. ನೋಡಿ 3ನೇ ಲೆವೆಲ್ ಅಲ್ಲಿ ಇದಾರೆ. ನೋಡಿ ಇಲ್ಲಿ 4862 ಕಾಣಿಸ್ತಾ ಇದೆಯಾ? ನೋಡಿ ಸ್ನೇಹಿತರೆ, ಮೇಡಮ್ ಹೇಳಿದ್ದು 4862 ಮೇಡಮ್ ಇಲ್ಲಿ ಕಾಣ್ತಾ ಇದಲ್ಲ, ಇನ್ಫ್ಲೂಯೆನ್ಸರ್ ಆಗಿದ್ದಾರೆ. ನೆಕ್ಸ್ಟ್ ಇವ್ರು ಅಚೀವರ್ ಆಗ್ತಾರೆ ನೋಡಿ. ಅವಾಗ ನಿಮ್ಗೆ ಈ ಅಚೀವರ್ 3ನೇ ಲೆವೆಲ್ ಆಲ್ರೆಡಿ ನೀವು ಅಚೀವರ್ ಆಗಿದ್ದೀರಾ. ಇವ್ರು ಅಚೀವರ್ ಆದಾಗ ನಿಮಗೆ ಬರುತ್ತೆ ಮೇಡಮ್. ಓಕೆ ಸರ್. ಓಕೆ, ಸೊ ಅದಕ್ಕೆ ಬಂದಿಲ್ಲ. ಸೊ ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕ್ಲಾರಿಟಿ ಸಿಕ್ಕಿದ್ಯಾ? ನೋಡಿ ಸ್ನೇಹಿತರೆ, ಮೇಡಮ್ ಕೇಳಿರೋಂತ ಕ್ವಶನ್. ಓಕೆ, ಅವ್ರಿಗೆ ಸೆಕೆಂಡ್ ಲೆವೆಲ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು, ಬಟ್ ಅವರ ಒಂದು ಕಮ್ಯುನಿಟಿ ಇನ್ಫೋದಲ್ಲಿ ಅವರು 3ನೇ ಲೆವೆಲ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ 3ನೇ ಲೆವೆಲ್ ಅಲ್ಲಿ ಇರ್ತಕ್ಕಂತ ಕಾರಣದಿಂದ ಅವರು ಅಚೀವರ್ ರ್ಯಾಂಕ್ ನ ಯಾವಾಗ ಅಚೀವ್ ಆಗ್ತಾರೆ ಆಗ 3ನೇ ಲೆವೆಲ್ ಅಚೀವರ್ ನ 69% ಮೇಡಮ್ಗೆ ಬರುತ್ತೆ. ಅವರು ಇನ್ಫ್ಲೂಯೆನ್ಸರ್ ನ 69% ಬಂದಿಲ್ಲ ಅಂತ ಅನ್ಕೊಳ್ತಾರೆ. ಬಟ್ ಮೇಡಮ್, ನಿಮ್ಮ ಕೆಳಗಡೆ ಮೊದಲನೆಯ ವ್ಯಕ್ತಿ ಯಾರಿದ್ದಾರೆ, ನಿಮ್ಮ ಡೈರೆಕ್ಟ್ ಏನ್ ಹೇಳ್ತಾರಲ್ಲ, ಫಾರ್ ಎಕ್ಸಾಂಪಲ್ ನನಗ್ ಗೊತ್ತಿರಂಗೆ ನಿಮ್ಮ ಟೀಮ್ ಅಲ್ಲಿ ಯಾರಿದ್ದಾರೆ ನೋಡಿ, ಈ 2 ವ್ಯಕ್ತಿ ಯಾರಿದ್ದಾರೆ? ಓಕೆ, ಈ 4 ಜನ ವ್ಯಕ್ತಿ ಯಾರಿದ್ದಾರೆ ನಿಮ್ಮ ಟೋಟಲ್ ಟೀಮ್ ಅಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ? ಈ 4 ಜನ ವ್ಯಕ್ತಿಗಳಲ್ಲಿ ಯಾರೋ ಒಬ್ರಿಗೆ ಹೋಗಿರುತ್ತೆ. ಸಾರಿ, ಈ ಕಮ್ಯುನಿಟಿ ಇನ್ಫೋದಲ್ಲಿ ಫಸ್ಟ್ 2 ಇದಾರೆ ನೋಡಿ, ನಿಮ್ಮ ಈ 2, ಈ 590 ಅಥವಾ 881 ಇವ್ರಿಬ್ರಲ್ಲಿ ಯಾರಿಗೋ ಹೋಗಿರುತ್ತೆ ಅದು. ಯಾಕಂತಂದ್ರೆ ಇವ್ರು ಆಲ್ರೆಡಿ ದಾಟಿದಾರಲ್ಲ, ಇವ್ರಿಗೆ ಹೋಗಿರ್ಬೋದು ಅಂಬಾಸಿಡರ್. ಯಾಕಂದ್ರೆ ಈ ಅಂಬಾಸಿಡರ್ ಅವರು ಇನ್ನು ಟೀಮೇ ಓಪನ್ ಮಾಡಿಲ್ಲ, 0 ಇದೆ. ಈ ಐಡಿಗೆ ಹೋಗಿರುತ್ತೆ ನೋಡಿ 4473881. ಅದನ್ನು ನೋಡ್ಬಿಡೋಣ, ತಗೊಳ್ಳಿ. ತುಂಬಾ ಈಸಿ ಇದೆ, ಕಲಿಯೋವರೆಗೂ ಅಷ್ಟೇನೆ. ಕಲ್ತ ಮೇಲೆ ತುಂಬಾ ಈಸಿ ಇದೆ. ನೋಡಿ ಯಾರಿಗ ಹೋಗಿದೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಅಪ್ಗ್ರೇಡ್ ಬೋನಸ್ ಇನ್ಫ್ಲೂಯೆನ್ಸರ್ 69% ಕಾಣಿಸ್ತಾ ಇದೆಯಾ? 4862 ಐಡಿಯಾ ಅಪ್ಗ್ರೇಡ್ ಬೋನಸ್ ಇವ್ರಿಗೆ ಹೋಗಿದೆ.
ಕ್ಲಿಯರಾ ಮೇಡಮ್? ಸರಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಗೋ ಹೆಡ್. ಯಾರು ಕ್ವಶನ್ ಕೇಳ್ತಾ ಇದ್ರು? ಭಾನುಪ್ರಕಾಶ್ ಸರ್ ಲೇಟ್ ಆಗ್ತಿದೆ ಅಂತ ಮೆಸೇಜ್ ಮಾಡಿದ್ದಾರೆ. ಓಕೆ ಸರ್, ಭಾನುಪ್ರಕಾಶ್. ಎಸ್ ಸರ್. ಮೊದಲು ಸರ್ ಒಂದ್ ರಿಕ್ವೆಸ್ಟ್, ಮೇಡಮ್ ಏನ್ ಕ್ವಶನ್ಸ್ ಕೇಳಿದ್ರು ರಿಯಲಿ ಗ್ರೇಟ್. ಅದು ಯಾಕಂದ್ರೆ ಈ ತರ ಬಂದಾಗ ಹೊಸಬರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ನನ್ನ ರಿಕ್ವೆಸ್ಟ್. ಅಪ್ಗ್ರೇಡ್ ಬೋನಸ್ ನ ಆ ಟಾಪಿಕ್ ದಿನ ಇಟ್ಕೊಂಡ್ರೆ ಡೈರೆಕ್ಟ್ ರೆಫರಲ್ 10% ಮಾತ್ರ ಇವತ್ತು ಹೈಲೈಟ್ ಮಾಡಿದ್ರೆ ಬಹುಶಃ ಇನ್ನೂ ಕ್ಲಾರಿಟಿ ಸಿಗಬಹುದು. ಅಲ್ಲ, ಮೇಡಮ್ ನ ಕ್ವಶನ್ ಏನು ಅಂತಂದ್ರೆ ಅವ್ರಿಗೆ ಆ ದುಡ್ಡು ಬಂದಿಲ್ಲ ಅನ್ನೋದು ಡೌಟ್ ಇತ್ತು, ಬಟ್ ಎಲ್ಲಿಂದ ಬಂದಿಲ್ಲ ಅನ್ನೋದು. ಓಕೆ, ಖಂಡಿತ ಸರ್, ಖಂಡಿತ ಆಗ್ಬೋದು. ಎಸ್, ಗೋ ಹೆಡ್ ಸರ್, ಗೋ ಹೆಡ್, ಕಂಟಿನ್ಯೂ ಮಾಡಿ ರಮೇಶ್ ಸರ್. ಮೋಹನ್ ಸರ್ ಹೇಳಿದ್ದೇನಂದ್ರೆ ಇವತ್ತು ನಾವು ಡೈರೆಕ್ಟ್ ರೆಫರಲ್ ಬಗ್ಗೆ ಟಾಪಿಕ್ ಇದೆ, ಇದನ್ನೇ ಮಾತಾಡಿದ್ರೆ ಜನಗಳಿಗೆ ಗೊಂದಲಾಗೋದಿಲ್ಲ, ಕ್ಲಾರಿಟಿ ಸಿಗುತ್ತೆ. ರೆಕರಿಂಗ್ ಬೋನಸ್ ಬಂದಾಗ ಅದನ್ನು ಕೂಡ ಮಾತಾಡ್ಬೋದಿಲ್ಲ, ಸಪ್ರೇಟ್ ಕೂಡ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿದ್ರು. ನೋ ಪ್ರಾಬ್ಲಮ್. ಎನಿವೆ, ಓಕೆ, ನನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಾನು ಡೈರೆಕ್ಟ್ ಆಗಿ 100 ಮೆಂಬರ್ಸ್ ಕೊಟ್ಟಿದ್ದೀನಿ. ಸೊ ನನಗೆ ಒಂದು ಗೊತ್ತಾಯ್ತು, 100 ಮೆಂಬರ್ಸ್ ಇಂದ ಅವ್ರ 15 ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಳ್ಳೋರ್ಗು ನನಗೆ ಬರ್ತದೆ, ನಾನು ಇನ್ಫ್ಲೂಯೆನ್ಸರ್ ಆಗಿದೆ, ನಾನು ಇಬ್ಬರು ಇನ್ಫ್ಲೂಯೆನ್ಸ್ ಮಾಡಿ ಬಿಟ್ಟಿದ್ರೆ ಅನ್ನೋದು ಗೊತ್ತಾಯ್ತು. ಈ ಡೈರೆಕ್ಟ್ ರೆಫರಲ್ ಬಿಟ್ಟು ನಾನು ಡೈರೆಕ್ಟ್ ಆಗಿ 100 ಕೊಟ್ಟಿರೋದ್ರಿಂದ ಡೈರೆಕ್ಟ್ ರೆಫರಲ್ ಬಿಟ್ಟು ಬಾಕಿ ಏನಾದ್ರು ಬೆನಿಫಿಟ್ ಇದೆಯಾ? ಖಂಡಿತವಾಗ್ಲು ಸರ್, ಅವರು ನಿಮ್ಮ ಯಾವ ಲೆವೆಲ್ ಅಲ್ಲಿ ಪ್ಲೇಸ್ಮೆಂಟ್ ಆಗ್ತಾರೆ ಅನ್ನೋದು ತುಂಬಾ ಮುಖ್ಯ. ನೀವು ತಂದಿರ್ತಕ್ಕಂತ 100 ಜನ ಕೂಡ ನಿಮ್ಮ 15 ಲೆವೆಲ್ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಅವ್ರು ಹೋಗಿ ಕೂತ್ಕೊಂಡಿರ್ತಾರೆ ಅದು ತುಂಬಾ ಮುಖ್ಯ ಆಗುತ್ತೆ. ಅವ್ರು ಯಾರ ಕೆಳಗಡೆ ಏನಾದ್ರು ಕೂತಿರ್ಬಹುದು, ಯಾರ ಕೆಳಗಡೆ ಪ್ಲೇಸ್ಮೆಂಟ್ ತಗೊಂಡಿರ್ಬಹುದು. ಅವರು ತಗೊಂಡಿರ್ತಕ್ಕಂತ ಪ್ಲೇಸ್ಮೆಂಟ್ ಏನಿರುತ್ತೆ ಆ ಪ್ಲೇಸ್ಮೆಂಟಿನ ಪ್ರಕಾರ ಆ ಲೆವೆಲ್ ಅಲ್ಲಿ ಅವರು ಅಪ್ಗ್ರೇಡ್ ಆದಾಗ ನೆಕ್ಸ್ಟ್ ಇನ್ಕಮ್ ಏನ್ ನಾವು ಡಿಸ್ಕಸ್ ಮಾಡಕ್ ಹೋಗ್ತೀವಿ, ಆ ಇನ್ಕಮ್ ಇಂದ 69% ಬರೋ ಸಾಧ್ಯತೆಗಳಿರುತ್ತೆ ನೀವು ಆ ಲೆವೆಲ್ ಅಪ್ಗ್ರೇಡ್ ಆಗಿದ್ರೆ. ಓಕೆ, ಸೊ ಸಬ್ಜೆಕ್ಟ್ ದಿ ನಾನು 100 ಜನ ಕೊಟ್ಟಿದ್ದೀನಿ, ಅವ್ರ ಕೆಳಗಡೆ ನನ್ಗೆ 10ನೇ ಲೆವೆಲ್ ಬರ್ಬೋದು, 8ನೇ ಲೆವೆಲ್ ಬರ್ಬೋದು, 9ನೇ ಲೆವೆಲ್ ಬರ್ಬೋದು. ನಾನು ಆ ರ್ಯಾಂಕಿಗೆ ಅಪ್ಗ್ರೇಡ್ ಆಗಿದೆ, ನನ್ಗೆ ಅಲ್ಲಿಂದ ಅದರ್ ಇನ್ಕಮ್ ಲೈಕ್ 16% ಬರುತ್ತೆ. ಇದು ರ್ಯಾಂಕ್ ಅಪ್ಗ್ರೇಡೇಷನ್ ಆಗಿದ್ರೆ. ಇಲ್ಲ ಅಂದ್ರೆ ನಾನು ಇನ್ಫ್ಲೂಯೆನ್ಸರ್ ಆಗಿ ನಾನು ಕೆಳಗಡೆ ಇಬ್ಬರಿಗೆ ಇನ್ಫ್ಲೂಯೆನ್ಸರ್ ಮಾಡಿಬಿಟ್ಟಿದ್ದೆ, ನನಗೆ ಈ ರಿಕರಿಂಗ್ ಬೋನಸ್ ವಿತೌಟ್ ಫೇಲ್ 100 ಮೆಂಬರ್ಸ್ ಇಂದನು ಮತ್ತೆ ಅವರಿಂದ ಏನು 14 ಲೆವೆಲ್ ಇಂದನು ನನಗೆ ಬರುತ್ತೆ, ರೈಟ್ ಸರ್? ಎಸ್ ಎಸ್, ಹೌದು. ಅದೇ 2 ರ್ಯಾಂಕ್ ವರೆಗೂ ಬರುತ್ತೆ. ಡೈರೆಕ್ಟ್ ರೆಫರಲ್, ಸಾರಿ, ನಿಮ್ಮ 2nd ಲೆವೆಲ್ ಟು 15th ಲೆವೆಲ್ ಬಿಗಿನರ್ ನ ರ್ಯಾಂಕ್ ರೆಕರಿಂಗ್ ಲೆವೆಲ್ ಬೋನಸ್ ಪ್ಲಸ್ ಇನ್ಫ್ಲೂಯೆನ್ಸರ್ ನ ರೆಕರಿಂಗ್ ಲೆವೆಲ್ ಬೋನಸ್ ಬರುತ್ತೆ. ಈಗ ನನ್ನ 100 ಜನ ಡೈರೆಕ್ಟ್ ಆಗಿರುವಂತವ್ರು ಅವರು ಎಷ್ಟೇ ಜನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ರು, ಇಂಟರ್ ಲಿಂಕ್ ಇದ್ರೆ ನನಗೆ 14 ಲೆವೆಲ್ ಇಂದ 1.5% ಬರುತ್ತೆ. ಹಾಗಾಗಿ ನಾನು ಡೈರೆಕ್ಟ್ ಆಗಿ ಎಷ್ಟು ಜನ ಕೊಡ್ತೀನೋ ಅಷ್ಟು ಬೆನಿಫಿಟ್ ಇದೆ ಅಂತ ಹೇಳ್ತೀರಾ, ಕರೆಕ್ಟಾ? ಆಫ್ ಕೋರ್ಸ್. ನೀವು ಫಾರ್ ಎಕ್ಸಾಂಪಲ್ ನೀವು ಬಂದಿದ್ದೀರಾ ರಮೇಶ್ ಸರ್, 100 ಜನ ಡೈರೆಕ್ಟ್ ಮಾಡಿದೀರಾ, 100 ಜನನು 10 ಜನ ಡೈರೆಕ್ಟ್ ಮಾಡ್ತು ಅಂತ ಅಂದ್ರೆ ಅವಾಗ ಅಲ್ಲಿ 1000 ಜನ ಆಗ್ತಾರೆ. ಆ 1000 ಜನರ 2nd ಲೆವೆಲ್ ನಿಮ್ಗೆ ಬಿಗಿನರ್ ಇತ್ತು ಅಂದ್ರೆ 1000 ಜನದಿಂದಾನು ನಿಮ್ಗೆ 1.5% ಬಿಗಿನರ್ ಲೆವೆಲ್ ಅಲ್ಲಿ ಬಂದೇ ಬರುತ್ತೆ. ಸೂಪರ್ ಸೂಪರ್. ಅಂದ್ರೆ ನಮ್ಗೆ ಡೈರೆಕ್ಟ್ ರೆಫರಲ್ ಅಷ್ಟೇ ಸಿಗುತ್ತೆ ಅಂತ ಮೈಂಡ್ ಅಲ್ಲಿ ಇಟ್ಕೊಳ್ಳೋದಕ್ಕಿಂತ ಎಲ್ಲಾ ಇನ್ಕಮ್ಗೂ ನಾವು ಕ್ವಾಲಿಫೈ ಆಗ್ತಿರೋದ್ರಿಂದ ಅನ್ನೋದು ಕೂಡ ಇಲ್ಲಿ ಅರ್ಥ ಆಯ್ತು. ಎಸ್ ಸರ್, ಎಸ್. ಓಕೆ, ಫೈನ್. ಸೊ 1 hour ನಾವು ಸ್ಪೆಂಡ್ ಮಾಡಿದೀವಿ. ಡೈರೆಕ್ಟ್ ರೆಫರಲ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀನಿ. ಯಾಕೆಂದ್ರೆ ಈ ಒಂದು ನಾನು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಒಂದೊಂದು ಇನ್ಕಮ್ ಕೂಡ ನಮ್ಗೆ ಕ್ಲಾರಿಟಿ ಸಿಗ್ಬೇಕು ಡೇ 1 ಅಲ್ಲೇನೆ. ಯಾಕೆಂದ್ರೆ ನಮ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ ನಾವು ಸುಮ್ನೆ ಅಪ್ರಾಕ್ಸಿಮೇಟ್ ಅಡ್ಡೇಟ್ ಗುಡ್ ಡೇಟ್ ಅಂತ ಮಾಡೋದಕ್ಕಿಂತ ಏನ್ ಮಾಡಿದ್ರೆ ಏನ್ ಆಗುತ್ತೆ ಅಂತ ತಿಳ್ಕೊಂಡ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ, ಮಜಾ ಇರುತ್ತೆ. ಅಂಡ್ ನಾವು ಅಕ್ಯುರೇಟ್ ಆಗಿ ಕ್ಯಾಲ್ಕುಲೇಷನ್ ಕೂಡ ಹಾಕೊಳ್ಬಹುದು. ಹಾಗಾಗಿ ಸ್ನೇಹಿತರೆ, ಇವತ್ತು ಡೈರೆಕ್ಟ್ ರೆಫರಲ್ ಬಗ್ಗೆ ನನಗೆ ಏನೆಲ್ಲ ಕ್ವಶನ್ಸ್ ಇತ್ತು ಅದನ್ನ ನಾನು ಕ್ವಶನ್ ಕೇಳಿದೀನಿ. ಸೊ ನಿಮ್ಗೆ ಯಾರಿಗಾದ್ರು ಇದಕ್ಕಿನ್ನ ಇನ್ನೂ ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು ಈ ಡೈರೆಕ್ಟ್ ರೆಫರಲ್ ಬಗ್ಗೆ ಮಾತ್ರ. ಥ್ಯಾಂಕ್ ಯು ಮಧು ಸರ್, ಥ್ಯಾಂಕ್ ಯು ಮೋಹನ್ ಸರ್, ಥ್ಯಾಂಕ್ ಯು ವೆಂಕಟೇಶ್ ಸರ್, ಥ್ಯಾಂಕ್ ಯು ಭಾನು ಸರ್. ಥ್ಯಾಂಕ್ ಯು. ಒಂದು ಇನ್ಫಾರ್ಮೇಶನ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ. ಈಗ 61 ಜನ ನಾವ್ ಇಲ್ಲಿದ್ದೀವಿ. ನೆಕ್ಸ್ಟ್ ಟ್ಯೂಸ್ಡೇ ಇದೇ ಟಾಪಿಕ್ ಇನ್ನೂ ಇನ್ಫಾರ್ಮೇಶನ್ಸ್ ಇರುತ್ತೆ. ಆಗ ನಾವು ಮಾರ್ಕೆಟಿಂಗ್ ಮಾಡುವಾಗ ನಿಮ್ಮ ಫ್ರೆಂಡ್ಸ್ ಗಳಿಗೆ ಡೈರೆಕ್ಟ್ ರೆಫರಲ್ ಬಗ್ಗೆ ಹೈಲೈಟ್ ಮಾಡಿ ಇಂಥ ದಿನ ಈ ಒಂದು ಟಾಪಿಕ್ ಇರುತ್ತೆ, ನಿಮ್ಗೆ ಏನೇ ಡೌಟ್ ಇದ್ರು ಕ್ಲಾರಿಟಿ ತಗೊಳ್ಳಿ ಅಂತ ಹೇಳಿದ್ರೆ ಬಹುಶಃ ಡೌಟ್ ಇರೋರು ಈ ದಿನ ಬರ್ತಾರೆ, ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಧು ಸರ್ ಅಂಡ್ ರಮೇಶ್ ಸರ್, ವೆಂಕಟೇಶ್ ಸರ್. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಮಿಸ್ಟರ್ LC ಮಂಜುನಾಥ್ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರಿಗೆ ಒಂದು ಅವಕಾಶ ಕೊಟ್ಟು ಅವರ ಒಂದು ಪ್ರಶ್ನೆಯನ್ನು ತಗೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರಮೇಶ್ ಸರ್, ಮಧು ಸರ್, ಮೋಹನ್ ಸರ್, ವೆಂಕಟೇಶ್ ಸರ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸರ್. ನನ್ನ ಕ್ವಶನ್ ಏನಂದ್ರೆ, ನಾನು ಆಕ್ಚುಲಿ ಡಿಗ್ರಿ ಆಗಿ ಲೆಫ್ಟ್ ರೈಟ್ 2 ಮಾಡಿದೀನಿ. ಒಂದು ಲೆಫ್ಟ್ ಸೈಡ್ ಅಲ್ಲಿ ಇರೋದು ಒಂದು ID ಇನ್ಫ್ಲೂಯೆನ್ಸರ್ ಆಗಿದೆ, ಬಟ್ ಅವರು ಲೆಫ್ಟ್ ರೈಟ್ ಡೈರೆಕ್ಟ್ ಏನು ಮಾಡಿಲ್ಲ.
ಇನ್ನ ರೈಟ್ ಸೈಡ್ ಅಲ್ಲಿ ಇರೋದು ಒಂದ್ ಐಡಿ ಅವರು ಲೆಫ್ಟ್ ರೈಟ್ ಮಾಡ್ಕೊಂಡು ಅಂಬಾಸಿಡರ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದ್ ಐಡಿ ಏನು ಇನ್ಫ್ಲೂಯೆನ್ಸರ್ ಆಗಿದ್ದಾರೆ, ಬಟ್ ಅವ್ರ ಲೆಫ್ಟ್ ರೈಟ್ ಏನು ಐಡಿಗಳು ಬಂದಿಲ್ಲ ಅಲ್ಲ. ಅವಾಗ ನಾನು ಎಷ್ಟೇ ಡೈರೆಕ್ಟ್ ಮಾಡಿದ್ರು ಅದಕ್ಕೆ 10% ಡೈರೆಕ್ಟ್ ನನಗೆ ಸಿಗೋ ಚಾನ್ಸಸ್ ಇರುತ್ತೆ ಸರ್. ಅದು ಖಂಡಿತ ನಿಮ್ಗೆ ಬರುತ್ತೆ ಸರ್. ಹೌದು, 100%. ನೀವು ಎಷ್ಟೇ ಡೈರೆಕ್ಟ್ ಮಾಡಿದ್ರು ಕೂಡ ಅವ್ರು ಎಲ್ಲೇ ಕೂರ್ಲಿ, ಇನ್ಫ್ಲೂಯೆನ್ಸರ್ ಕೆಳಗಡೆ ಐಡಿ ಓಪನ್ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅವ್ರು ಅಲ್ಲೇ ಸ್ಟಿಲ್ ಆಗಿ ಕೂರುವಂತ ಸಾಧ್ಯತೆಗಳಿರುತ್ತೆ. ಬಟ್ ನಿಮ್ಗೆ ಆಲ್ರೆಡಿ ನಿಮ್ಮ ಕ್ರೈಟೀರಿಯಾ ಪ್ರಕಾರ ನೀವು ಆಲ್ರೆಡಿ 2 ಇನ್ಫ್ಲೂಯೆನ್ಸರ್ ಮಾಡ್ಬೇಕು. ಒಬ್ರು ಇನ್ಫ್ಲೂಯೆನ್ಸರ್ ನ ಮಾಡಿದ್ರೆ, ಇನ್ನೊಬ್ರು ಅಂಬಾಸಿಡರ್ ಆಗಿದ್ದಾರೆ. ಸೊ ನಿಮ್ಮ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ. ಹಾಗಾಗಿ ನೆಕ್ಸ್ಟ್ ನೀವು ಯಾವ್ದೇ ಡೈರೆಕ್ಟ್ ಮಾಡ್ಲಿ ಅವ್ರ ಕಡೆಯಿಂದ 10% ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಓಕೆ ಬಟ್ ಅವ್ರ ಐಡಿಗಳು ಮಾಡಿಲ್ಲ ಅಂತ ಅದ್ರದ್ದು 10% ನನಗೆ ಲಾಸ್ ಆಗೋ ಚಾನ್ಸಸ್ ಇಲ್ಲ. ನೋ ನೆವರ್ ಸರ್, ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಹಾಗಾದ್ರೆ ಇವತ್ತು ಇನ್ನೊಬ್ರು ಮಿಸ್ಟರ್ ಗೋವಿಂದ್ ಸ್ವಾಮಿ ಅವರು ಲಾಸ್ಟ್ ಕ್ವಶನ್ ಅನ್ನ ತಗೊಂಬೋಣ. ಮಿಸ್ಟರ್ ಗೋವಿಂದ್ ಸ್ವಾಮಿ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಮಿಸ್ಟರ್ ಗೋವಿಂದ್ ಸ್ವಾಮಿ ಸರ್ ಅವರೇ, ಓಕೆ, ಐ ಥಿಂಕ್ ಸ್ನೇಹಿತರೆ ಹಲೋ ಸರ್, ನಮಸ್ಕಾರ. ಹಾ ಹೇಳಿ ಸರ್, ಹೇಳಿ, ಮಾತಾಡಿ. ನಮಸ್ಕಾರ ಸರ್. ಈ ಡೈರೆಕ್ಟ್ ರೆಫರಲ್ದು ಅರ್ಥ ಆಯ್ತು, ಬಟ್ ಒಂದೇ ಒಂದು ಅರ್ಥ ಆಗಿದೆ. ಅದು ನೀವು ಈಗ ಕ್ಲಾರಿಫಿಕೇಶನ್ ಕೊಟ್ರಿ. ನಾನು ವೆಂಕಟೇಶ್ ಸರ್ ಕೇಳ್ತಾ ಇದ್ದೆ, ನಾನು ನಮ್ ಟಾಪ್ ಅಲ್ಲಿ ನೀವಿದ್ದೀರಿ, ನೀವು ಮಾಡಿದ್ದು ನಮ್ಗೆ ಸ್ಕಿಲ್ ಬರ್ತಲ್ಲ ಅಂತಂತ ಹೇಳಿ. ಸೊ ಅದಕ್ಕೆ ನೀವು ತುಂಬಾ ಚೆನ್ನಾಗಿ ಕ್ಲಾರಿಫಿಕೇಶನ್ ಕೊಟ್ರಿ ಸರ್. ಫಸ್ಟ್ ಲೆವೆಲ್ ಯಾರು ಬರ್ತಾರೆ ಅವ್ರ ಕೆಳಗಡೆ ಹೋಗಿ ಕೂತ್ಕೊಂತದೆ ಅವ್ರದ್ದು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನನಗೆ ತುಂಬಾ ಥ್ಯಾಂಕ್ಸ್ ಸರ್. ಅದು ತುಂಬಾ ಅರ್ಥ ಆಯ್ತು ನನಗೀಗ. ಥ್ಯಾಂಕ್ ಯು ಸೋ ಮಚ್ ಗೋವಿಂದ್ ಸ್ವಾಮಿ ಸರ್. ತುಂಬಾ ಖುಷಿ ಆಯ್ತು. ನೋಡಿ ಸ್ನೇಹಿತರೆ, ಸಾಕಷ್ಟು ಜನ ಎಷ್ಟೋ ಡೌಟ್ ಇವತ್ತು ಯಾರಿಂದ ಆದ್ರೂ ಆಗ್ಬೋದು, ನಾವ್ ಇಷ್ಟು ದಿನ ಹೇಳಿರ್ತಕ್ಕಂತ ಒಂದು ಸೆಷನ್ ಅಲ್ಲಿ ಕೆಲವ್ರಿಗೆ ಅರ್ಥ ಆಗದೆ ಇರ್ಬೋದು. ಇವತ್ತು ರಮೇಶ್ ಸರ್ ಅಂಡ್ ಟೀಮ್ ಟೋಟಲ್ ಆಗಿ ವೆಂಕಟೇಶ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಮೋಹನ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಕಾರ್ಯನಿರ್ವಹಿಸ್ತಕ್ಕಂತ ನಮ್ಮ MC ಆದಂತ ಮಿಸ್ಟರ್ ಭಾನುಪ್ರಕಾಶ್ ಸರ್ ಆಗಿರ್ಬೋದು. ನೋಡಿ, ಇದೊಂಥರ ಕಲೆಕ್ಟಿವ್ ಇನ್ಫಾರ್ಮೇಶನ್. ಇದು ಟೀಮ್ ಅಂತ ನಾವು ಯಾವಾಗ ಹೇಳ್ತೀವಿ, ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್ ಅಂತ ನಾವ್ ಹೇಳ್ತೀವಿ. ಹಾಗೆ ಇದೊಂದು ಟೀಮ್ ವರ್ಕ್. ನೋಡಿ, ನಾನೆಲ್ಲೋ ಕೂತಿದ್ದೀನಿ, ರಮೇಶ್ ಸರ್ ಎಲ್ಲೋ ಇದಾರೆ, ಮೋಹನ್ ಸರ್ ಎಲ್ಲೋ ಇದಾರೆ, ದೇವನಹಳ್ಳಿಲಿ ನಮ್ಮ ವೆಂಕಟೇಶ್ ಸರ್ ಬೋರ್ಡ್ ಅಲ್ಲಿ ಒಂದು ಬರೆದು ಹೇಳ್ತಾ ಇದಾರೆ ಬೆಳಿಗ್ಗೆ. ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತು. ಅದು ಪ್ರಾಕ್ಟಿಕಲ್ ಆಗಿ, ಥಿಯರಿಟಿಕಲಿ ಅವ್ರು ಒಂದೊಂದು ಕೂಡ ಚಾಚು ತಪ್ಪದೆ ಎಷ್ಟು ಅವ್ರ ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ವೆಂಕಟೇಶ್ ಸರ್ ಹ್ಯಾಂಡ್ ರೈಟಿಂಗ್ ಮಗು ತರ ಚಿಕ್ಕ ಅಕ್ಷರದಲ್ಲಿ ಬರೆದಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್. ವೆಂಕಟೇಶ್ ಸರ್, ಹ್ಯಾಟ್ಸ್ ಆಫ್ ಟು ಯು. ತುಂಬಾ ಅದ್ಭುತವಾಗಿ ತಾವು ಜಸ್ಟ್ ಬರೀ ವಾಕ್ಚಾತುರ್ಯ ಮಾತ್ರ ಅಂತ ಅನ್ಕೊಂಡಿದ್ದೆ ನಿಮ್ ಬಗ್ಗೆ, ಬಟ್ ನೀವು ಬರೆಯೋದ್ರಲ್ಲೂ ಕೂಡ ಅತ್ಯುತ್ತಮವಾಗಿ ಒಂದು ಎಕ್ಸ್ಪರ್ಟ್ ಅಂತ ಇವತ್ತು ಗೊತ್ತಾಯ್ತು. ತುಂಬಾ ಸಖತ್ತಾಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲ MK ತಂಡದ ವತಿಯಿಂದ ತಮಗೆ ಥ್ಯಾಂಕ್ ಯು ವೆಂಕಟೇಶ್ ಸರ್. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಮ್ಮ ಕೋ ಹೋಸ್ಟ್ ಅಂತ ಮಿಸ್ಟರ್ ಭಾನುಪ್ರಕಾಶ್ ಸರ್ಗೆ ಮತ್ತೆ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ನೋಡಿ, ಇವತ್ತು ಒಂದು ತರ ಹೇಗಿತ್ತು ಅಂದ್ರೆ, ನಾವು ಒಬ್ರಿಗೊಬ್ರು ಎದುರಿಗೆ ಕೂತಿ ನಾವು ಏನು ಮಾಡ್ತಾ ಇದೀವಿ, ನಮ್ಗೆ ಪ್ರಶ್ನೆಗಳು ಬರ್ತಾ ಇದೆ. ಯಾಕಂದ್ರೆ ಒಂದು 1 to 1 ಮಾಡುವಾಗ ಇವೆಲ್ಲಾ ಪ್ರಶ್ನೆಗಳು ಬರುತ್ತೆ. ಇವತ್ತು ಆ ಒಂದು ಫೀಲಿಂಗ್ ಎಲ್ಲರಿಗೂ ಸಿಕ್ತಿತ್ತು, ಬರೆದು ತೋರ್ಸೋದು ಸಿಕ್ತಿತ್ತು. ನಾವು ಥಿಯರಿಯಲ್ಲಿ ಹೇಳ್ತಾ ಇದ್ವಿ, ಒಂದು ಚಾರ್ಟ್ಗಳನ್ನ PPT ನೋಡ್ತಾ ಇದ್ವಿ. ಇವತ್ತು ವೆಂಕಟೇಶ್ ಅವರು ಒಂದೊಂದನ್ನು ಅಕ್ಷರ ನಾವು ಏನ್ ಪ್ರಶ್ನೆ ಬಂತು ಆ ಪ್ರಶ್ನೆಗೆ ಬೋರ್ಡ್ ಮೇಲೆ ಬರಿತಾ ಇದ್ದಿತ್ತು ನಮ್ಗೆ ಹೆಚ್ಚು ಕಾಣಿಸ್ತು. ಸ್ನೇಹಿತರೆ ನೋಡಿ, ಇವತ್ತಿನ ಒಂದು ಕಾರ್ಯಕ್ರಮದ ಒಂದು ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ಹೇಳ್ಬೇಕು ಅಂದ್ರೆ ಏನಿಲ್ಲ, ನೀವು ಮೊದಲನೇದಾಗಿ ಇನ್ಫ್ಲೂಯೆನ್ಸರ್ ಆಗಿ ಯಾರ್ಯಾರು ಸರಿ ಇನ್ಫ್ಲೂಯೆನ್ಸರ್ ರ್ಯಾಂಕ್ ಅಂತ ನಿಮ್ಗೆ ಅಟ್ಲೀಸ್ಟ್ ಮಿನಿಮಮ್ ಇನ್ಫ್ಲೂಯೆನ್ಸರ್ ರ್ಯಾಂಕ್ ಅಂತಾನೆ ಅವ್ರ ಕಡೆಯಿಂದ 2 ಇನ್ಫ್ಲೂಯೆನ್ಸರ್ ಮಾಡಿ, ಅದಾದ ನಂತರ ನೀವು ಎಷ್ಟೇ ಐಡಿನ ಯಾವ್ದೇ ತನ್ನಿ, ಅವ್ರು ಯಾವ್ದೇ ರ್ಯಾಂಕ್ ಅಲ್ಲಿ ಬಂದ್ರೆ ಅದು 10% ನಿಮ್ಗೆ ಸಿಗುತ್ತೆ. ಇಲ್ಲಿ ಕ್ರೈಟೀರಿಯಾ ನೀವು ಇನ್ಫ್ಲೂಯೆನ್ಸರ್ ಆಗಿರ್ಬೇಕು, 2 ಇನ್ಫ್ಲೂಯೆನ್ಸರ್ ಮಾಡಿರ್ಬೇಕು. ಅದಾದ ನಂತರ ನೀವು ಕರ್ಕೊಂಬಂದಂತ ವ್ಯಕ್ತಿಗಳು, ನೀವು 100 ಜನ ಕರ್ಕೊಂಬನ್ನಿ. ನೀವು ಇನ್ಫ್ಲೂಯೆನ್ಸರ್ ಅಲ್ಲಿ ಇದ್ರೂ ಸಹ ನೀವು ಕರ್ಕೊಂಬಂದಂತ 100 ಜನ ಕ್ರಿಯೇಟರ್ ಆದ್ರು, ಆ ಕ್ರಿಯೇಟರ್ ನ 10% ನಿಮ್ಗೆ ಸಿಗುತ್ತೆ. ಯಾಕೆಂದ್ರೆ ಬೇಸಿಕ್ ಕ್ರೈಟೀರಿಯಾನ 1+2 ಇನ್ಫ್ಲೂಯೆನ್ಸರ್ ಇದೆ, ಅದನ್ನ ಕಂಪ್ಲೀಟ್ ಮಾಡೋ ಮುಖಾಂತರ ಪ್ರತಿಯೊಬ್ರು ಇನ್ಫಾರ್ಮ್ ಮಾಡಬಹುದು ಅನ್ನೋ ಒಂದು ಅವಕಾಶ ಇದೆ. ಆದ್ರೆ ನಿಮ್ಗೆ ಹಣ ಬರ್ತಾ ಇದೆ ಅಂದಾಗ ನೀವು ಇನ್ಫಾರ್ಮ್ ಬಂದಂತ ಹಣದಲ್ಲಿ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೋದು. ಅಪ್ಗ್ರೇಡ್ ಮಾಡೋದ್ರಿಂದ ಮುಂದಿನ ಇನ್ಕಮ್ಗಳನ್ನ ತಗೊಳೋದಕ್ಕೂ ಅವಕಾಶ ಇದೆ. ಸೊ ಅದ್ರ ಬಗ್ಗೆ ನಾಳೆ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ಸರ್, ಮೋಹನ್ ಸರ್ ಅಂಡ್ ವೆಂಕಟೇಶ್ ಸರ್.
ಅಂಡ್ ಕೈಂಡ್ ಸಪೋರ್ಟ್ ಆಫ್ ಮಧು ಸರ್ ಆಲ್ಸೋ. ಯಾಕೆಂದ್ರೆ ನೋಡಿ, ಇಲ್ಲಿ ದಿಗ್ಗಜರು ಮಾಡುವಾಗ ಇನ್ನೊಬ್ರು ದಿಗ್ಗಜರು ಸೇರಿದಾಗ ಅಂದ್ರೆ ಪ್ರಶ್ನೆಗೆ ಉತ್ತರ. ಇಲ್ಲಿ ನಮ್ಗೆ ಎಲ್ಲರಿಗೂ ಬೇಕಾಗಿರೋದೇನು? ನಮ್ಮ ಮನದಾಳದಲ್ಲಿರುವ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ 3 ಜನ ದಿಗ್ಗಜರು ಕುಂತಾಗ ಖಂಡಿತವಾಗ್ಲೂ ನಿಮ್ಮ ಮನಸ್ಸಾಗಿದೆ ಇರ್ಬೋದು. ಒಂದೇ ಸಲ ಎಲ್ಲರಿಗೂ ಆಗಲ್ಲ. ಇದೇ ತರದ ಮೋಹನ್ ಸರ್ ಇರುತ್ತೆ, ಇದೇ ತರದ ಇನ್ನೊಂದು ಇಂಟ್ರಾಕ್ಷನ್ ನಮ್ಮ ಮುಂದಿನ ಮಂಗಳವಾರ ಇರುತ್ತೆ. ಆ ಮಂಗಳವಾರದ ನಿಮ್ಮ ಮನಸ್ಸಲ್ಲಿ ಏನಾದ್ರು ಪ್ರಶ್ನೆ ಬಂದಿದೆ, ಆ ಪ್ರಶ್ನೆಗಳನ್ನ ಬರೆದಿಟ್ಕೊಂಡು ಕೇಳೋದಕ್ಕೆ ರೆಡಿ ಆಗಿ. ಆಪ್ಷನ್ ಕೊಡಿ. ಬಸವರಾಜ್ ದೀನಾ, ಬಸವರಾಜ್ ಚಾಂಪಿಯನ್ ಅಲ್ವಾ? ನಮಸ್ಕಾರ. ಬಸವರಾಜ್ ಸರ್ ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೆ, ಮಾತಾಡಿ ಸರ್. ನಮಸ್ಕಾರ ಸರ್ ಅನ್ಮ್ಯೂಟ್. ನಮಸ್ಕಾರ, ನನ್ನ ಪರಿಚಯ ಬಸವರಾಜ್ ಅಂತ. ಎಲ್ಲರಿಗೂ ಶುಭೋದಯ. ಇವತ್ತಿನ ಒಂದು ಜಗಲ್ಬಂದಿ ಅಂತ ಹೇಳ್ಬೋದು, ದಿಗ್ಗಜರುಗಳ ಒಂದು ಕಾಳಗ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ನಮ್ಮ ಬೇರೆ ಬೇರೆ ಮನಸ್ಸುಗಳಲ್ಲಿ ಏನೇನ್ ಇರುತ್ತೋ, ಎಷ್ಟೋ ಸಂದರ್ಭದಲ್ಲಿ ನಾವು ಕ್ವಶನ್ಸ್ ಕೇಳಕ್ಕಾಗಲ್ಲ, ನಾಚಿಕೆ ಇರ್ಬೋದು, ಇನ್ನೊಂದಿರ್ಬೋದು. ಅಯ್ಯೋ ಇಷ್ಟ ದಿನ ಆಯ್ತು ನಾನು ಜಾಯ್ನ್ ಆಗಿ, ಇವಾಗ ಕೇಳಿದ್ರೆ ಏನೋ ಕ್ಲೋಸ್ ಮಾಡಿ ಅನ್ಕೋತಾರೋ ಅಂತ ಕೇಳ್ದೇನೆ ಇರುವಂತ ಸಂದರ್ಭನೂ ಎಷ್ಟೋ ಇರುತ್ತೆ. ಬಟ್ ಇವತ್ತಿನ ಒಂದು ಜಗಲ್ಬಂದಿಲಿ ಪ್ರತಿ ಒಂದು ಕ್ವಶನ್ಸ್ಗೆ ಆನ್ಸರ್